ನ ಪುರಾಣಾದಿಮಾನತ್ವಂ ವಿರುದ್ಧಾರ್ಥೇ ಸುಖೇ ಭವೇತ್ ದರ್ಶನಾಂತರ ಮೂಲತ್ವಾತ್ ಮೋಹಾತ್ವಂ ಚಾಜ್ಞಯ ಹರಿಯತೆ ಅಂತ ಅದಂತ ನ ಪುರಾಣಾದಿಮಾನತ್ವಂ ವಿರುದ್ಧಾರ್ಥೇ ಸುಖೇ ಭವೇತ್ ದರ್ಶನಾಂತರ ಮೂಲತ್ವಾತ್ ಮೋಹಾರ್ಥಂ ಚಾಜ್ಞಯ ಹರೇಃ ವ್ಯಾಪ್ತಿ ಏನು ಮಾಡಿದ್ರೆ ಶ್ಲೋಕ ವ್ಯಾಪ್ತಿ ಮಾಡ್ಕೊ ಏನಂದ್ರೆ ಶ್ರುತಿಗಳಿಗೆ ವಿರುದ್ಧಾರ್ಥ ಏನು ಶ್ರುತಿಗಳಿಗೆ ವಿರುದ್ಧವಾದ ಅರ್ಥವನ್ನು ಹೇಳುವ ಪುರಾಣಾದಿಮಾನತ್ವ ಶೈವ ಪುರಾಣಾದಿಗಳಿಗೆ ಪ್ರಮಾಣತ್ವವು ನ ಭವೇ ಇರುವುದಿಲ್ಲ. ನಾನು ನಿನ್ನ ದೃಷ್ಟಾಂತ ಕೊಟ್ಟೇನೆ. ಮೂಲ ಸಂವಿಧಾನಕ್ಕೆ ವಿರುದ್ಧವಾದ ಯಾವುದೇ ವಾದಗಳು ಪ್ರಮಾಣವಾಗುವುದಿಲ್ಲ. ಹಾಗೆ ನಮ್ಮ ವೇದ ಸಂವಿಧಾನ, ಈ ವೇದ ಎಂಬ ಸಂವಿಧಾನಕ್ಕೆ ವಿರುದ್ಧವಾದ ಯಾವುದೇ ಪುರಾಣವಾಕ್ಯಗಳು ಪ್ರಮಾಣ ಅಂತ ಆಗುವುದಿಲ್ಲ. ಹಾಗಾದ್ರೆ ಅವು ಶೈವ ಪುರಾಣ ಇತ್ಯಾದಿಗಳವಲ್ಲ. ಬ್ರಹ್ಮವೈವರ್ತ, ಶೈವ ಪುರಾಣ, ಇನ್ನೂ ಎಷ್ಟೋ ಶಕ್ತಿ ದೇವತ, ದೇವಿ ಭಾಗವತ, ಲಿಂಗ ಪುರಾಣ ಇತ್ಯಾದಿಗಳು ಅಲ್ಲೆಲ್ಲ ಶಿವ ಸರ್ವೋತ್ತಮ ಅಂತ ಹೇಳ. ಅವುಗಳು ಹೆಂಗೆ ಬಂದು ಅವುಗಳಿಗೆ ಆಧಾರ ಏನು ಹೇಳಿದ್ರೆ ದರ್ಶನಾಂತರ ಮೂಲತ್ವ. ಅವುಗಳಿಗೆ ಅವದೇ ಆಗಿರ್ತಕ್ಕಂಥ ದರ್ಶನಗಳಂದ್ರೆ ಮತಗಳು, ಆಯಾ ಭಿನ್ನ ಮತಗಳೇ ಮೂಲವಾಗಿ ಉಳ್ಳ ಪುರಾಣಗಳು. ಉದಾಹರಣೆ ಈಗ ಶೈವ ಪುರಾಣ, ಈ ಶೈವ ಪುರಾಣಕ್ಕೆ ಶಿವನೇ ಸರ್ವೋತ್ತಮ, ಜಗತ್ಕರ್ತ ಅವನೇನು ಹೇಳ. ಈ ಒಂದು ವಿಷಯಕ್ಕೆ ಪ್ರಮಾಣ ಯಾವುದು? ಪಾಶುಪತ. ಪಶುಪತಿ ಅಂದ್ರೆ ಪಶು ನಂದಿ, ನಂದಿಗೆ ಪತಿಯ ಶಿವ. ಪಶುಪತಿ. ಆ ಪಶುಪತಿಗೆ ನಿಯಾಮಕ ಪಶುಪತಿ ಶಿವ. ಆ ಶಿವನಿಂದ ನಿರ್ಮಾಣವಾದ ಆಗಮಗಳು ಅಂದರೆ ಗ್ರಂಥ. ಅವುಗಳನ್ನೇ ಮೂರು ಸೋರ್ಸ್, ತಮ್ಮ ಸೋರ್ಸ್ ಅಂತ ಇಟ್ಕೊಂಡವುಗಳು ಇವೆಲ್ಲ ಶೈವ ಪುರಾಣ. ಏನು ಯಾವ ಪುರಾಣಗಳಿಗೆ ಶೈವಾಗಮಗಳು ಅಥವಾ ಪಾಶುಪತ ಆಗಮಗಳ ಮೂಲಾಗ್ಯಾವೋ ಅದು ಪ್ರಮಾಣ. ದರ್ಶನಾಂತರ ಮೂಲತ್ವ ಮೋಕ್ಷ ಧರ್ಮೆ ಶೈವಾನ್ ಪಾಶುಪತಾಂಶಕ್ತೆ. ಇದನ್ನು ಮೋಕ್ಷ ಧರ್ಮ ಏನು? ಪಾಶುಪತ ಶೈವಾನ್ ಪಾಶುಪತಾನ್ ಪಶುಪತಿ ಸಂಬಂಧಿಯಾದ ಮಹಾದೇವರ ನಿರ್ಮಾಣವಾದ ಆಗಮಗಳಿಂದ ಶೈವ ಪುರಾಣಗಳನ್ನು ಬರ್ತದೆ. ತಥಾಪಿ ಪಾಶುಪತಾದೀನ ಶ್ರುತಿಮೂಲತ್ವೆ ಪುರಾಣಾದೀನಾಮಪಿ ಚ. ಪಾಶುಪತಾದೀನ ಶ್ರುತಿಮೂಲತ್ವೆ ಪುರಾಣಾದೀನಾಮಪಿ ತಚ್ಚ. ಇಲ್ಲ, ಪಾಶುಪತಾದಿ ಗ್ರಂಥಗಳು ಅವು ಶ್ರುತಿಮೂಲ ಯಾಕೆ ಆಗಬಾರ್ದು? ಅದಿಲ್ಲ, ಅವುಗಳಿಗೆ ದರ್ಶನಾಂತರ ಮೂಲತ್ವ. ದರ್ಶನಾಂತರಾಣಿ ಕೃತಾನಿ ಇತಿ ವಿಫಲಂಗ ಮೂಲತ್ವ. ಅವೆಲ್ಲ ದೈತ್ಯರಿಗೆ ಮೋಹನ ಮಾಡುವ ಸಲುವಾಗಿ ಮಾಡಿದ ಶಾಸ್ತ್ರಗಳು. ಅವಾಗ ಮತ್ತು ನಾವೇ ಪ್ರಶ್ನೆ ಮಾಡ್ಬೋದಾಗಿದ್ದಾರೆ. ನಿರ್ನಿಮಿತ್ತಂ ಪ್ರಾಣಿನ ಮೋಹ ಉತ್ಪಾದಯತಃ ಸತ್ಯವಾಯಿನಃ ಪ್ರಸಜ್ಜನೆ. ಏನೂ ಕಾಣಿಲ್ಲಾದೇನೆ ಮುಗ್ಧ ಜನರಿಗೆ ಮೋಸವನ್ನು ಮಹಾದೇವರಂಥವ್ರು ಹೆಂಗೆ ಮಾಡ್ತಾರೆ? ಏನೂ ಕಾಣಿಲ್ಲ, ಸುಳ್ಳೆ ಮೋಸ ಮಾಡೋದು ಮಂದಿಗೆ. ಅವ್ರಿಗೆ ಮೋಸ ಮಾಡೋ ಸಲುವಾಗಿ ನಾವು ಪ್ರಾಣ ಬರೀದ ನೋಡಿ ಟೀಕಾ ಮಾಡ್ಕೊಂಡಲ್ಲ. ನಿರ್ನಿಮಿತ್ತಂ ಪ್ರಾಣಿನ ಮೋಹ ಉತ್ಪಾದಯತಃ ಸತ್ಯವಾಯಿನಃ ಪ್ರಸಜ್ಜನೆ ಪರವ್ಯಾಮೋಹೇನ ಕಿಮಪಿ ತತ್ ಮಹಾಪ್ರಯೋಜನ. ನೋಡಿ, ಇಲ್ಲಿ ಇನ್ನೊಬ್ಬರಿಗೆ ಮೋಸ ಮಾಡುವುದರಿಂದ ಮಹಾದೇವ್ರಿಗೆ ಏನು ಪ್ರಯೋಜನ ಇಲ್ಲ. ನಿಮ್ಮ ಬರೋ ಪ್ರಶ್ನೆವನ್ನು ಅವ್ರು ಮಾಡ್ಕೊಂಡ. ಮಹಾದೇವರ ಮೊದಲಾದವರು ನಿರ್ನಿಮಿತ್ತ ಏನೂ ಕಾರಣದಿಂದ ಮೋಹ ಮಾಡ್ತಾರೆ. ನೀನು ನಮ್ಗೆ ಏನಾದ್ರು ನುಕ್ಸಾನ ಮಾಡಿದ್ದೆ ಅಂದರೆ ಮೋಹ ಮಾಡ್ತಾರೆ. ಏನೂ ಕಾರಣರಾದೆ ಮಹಾದೇವರು ಮೋಹ ಮಾಡ್ತಾರೆ. ಮಹತ್ ಪ್ರಯೋಜನಮಸ್ತಿ ಯದ ಆಶಯ ಸತ್ಯವಾಯ.
ಏನಪ್ಪ ಅವರಿಗೆ ಮೋಹ ಮಾಡೋದ್ರಿಂದ ಮಹಾಪ್ರಯೋಜನದ ಅಥವಾ ನೇದಮ್ಮ ಮಹಾದೇವರು ದೈತ್ಯರಿಗೆ ಮೋಹನ ಮಾಡುವ ಸಲುವಾಗಿ ನೀವು ಪುರಾಣ ಮಾಡ್ಯಾರ ಅಂತ ಅನ್ನೋದು ಅಷ್ಟು ಯೋಗ್ಯವಾಗಿರ್ತಕ್ಕಂಥ ಯಾಕಂದ್ರೆ ಹೇಳಿದ್ರು ಹರೇ ಹೇ ಆಜ್ಞೆಯ ಶ್ರೀಹರಿಯ ಆಜ್ಞೆಯಿಂದ ಮೋಹವನ್ನು ಮಾಡಿದರು. ಹರಿಯಾಜ್ಞಾನುಷ್ಠಾನ ನ ಪ್ರತ್ಯವಾಯು ಅಸ್ತಿ. ದೇವರ ಆಜ್ಞೆಯಿಂದ ಅವರು ಈ ಪಾಶುಪತಾದಿಗಳನ್ನು ಸೇವಾಗ ಮಾಡಿದ್ದರಿಂದ ದೊಡ್ಡವರು ಹೇಳ್ಯಾರಲ್ಲ ಮಾಡಿಬಿಡ ಪುಣ್ಯ ಪಾಪ ಹೋಗ್ತಾರೆ ನಮ್ದು ಅವ್ರು ಮಾಡೋದೆಲ್ಲ ಮಾಡಿ ಹರಿ ಆಜ್ಞಾ ಮಾಡ್ಯಾರ ಮಹಾದೇವರು ಮಾಡಿ ದೈತ್ಯರು ಹರಿಗೂ ಇವೇ ದೋಷ ಎಲ್ಲ ಪ್ರಶ್ನೆ ಮಾಡ್ಬೋದು ಕಿಂತು ಮಹಾಪ್ರಯೋಜನವಾಪ್ತಿ ಪ್ರಶ್ನೆ ಅದಕ್ಕೆ ಹರೇ ಅನುಷ್ಠಾನ ನ ಪ್ರತ್ಯವಾಯ ಕಿಂತು ಮಹಾಪ್ರಯೋಜನವ ಹರಿ ಆಜ್ಞಾಪಾಲನ ಮಾಡಿದರೆ ಮಹಾಪ್ರಯೋಜನವೇ ನಚ ಹರೇ ಹೇ ಪ್ರತ್ಯವಾಯ ಬಂತು ಅಲ್ಲ ಈ ಪ್ರತ್ಯವಾಯ ಅಂದರೆ ಈ ಪಾಪ ಹರಿಗೆ ಬರಂಗ ಆ ಮೋಸ ಮಾಡಂಗಿಲ್ಲ ಆ ಮೋಸ ಮಾಡ್ಲಿಕ್ಕೆ ಹೇಳೋದು ಇದು ಅದೇನ ಸರಿ ತಾ ಕುಡಿಯಂಗಿಲ್ಲ ನೀ ಕುಡಿ ಪಾಪ ಮತ್ತು ಅವಾಗ ಪಾಪ ಬರುದೇ ಅದಕ್ಕೆ ಕಾರಣ ನಚ ಹರೇ ಹೇ ಪ್ರತ್ಯವಾಯ ಟೀಕಾರಾಯರು ನಮಗೆ ನಿಮಗೆ ಬರದೇ ಇದ್ದಂಥ ಪ್ರಶ್ನೆ ಮಾಡ್ಕೊಂಡು ಅಲ್ಲಿ ನೋಡ್ಕೊಳ್ರಿ ಎಂಥ ನಾಸ್ತಿಕರು ಮಾಡಬಹುದಾದ ಪ್ರಶ್ನೆ ಮಾಡಿಕೊಂಡು ಪರಿಹಾರ ಈಗ ಏನು ನಚ ಹರೇ ಹೇ ಪ್ರತ್ಯವಾಯ ಪ್ರಯೋಜನಾಪೇಕ್ಷಾ ಈಶ್ವರತ್ವಾದಿ ಭಾವ ಅದಕ್ಕೆ ಶ್ರೀಹರಿಗೆ ಯಾವ ಪಾಪವೂ ಇಲ್ಲ ಯಾವ ಪ್ರಯೋಜನವೂ ಇಲ್ಲ. ಯಾಕೆ ಈಶ್ವರತ್ವ ಅವ ಸ್ವಾಮಿ ಆಗ್ತದೆ. ಚತುರ್ಥಂ ಕುಚ್ಚಿತಾನಿ ಚ ಮಿಶ್ರಾಣಿ ರುದ್ರೋ ವಿಷ್ಣು ಪ್ರಚೋದಿತಾ ಚಕಾರ ಶಾಸ್ತ್ರಾಣಿ ವಿಭೋ ಋಷಯಸ್ತ ಪ್ರಚೋದಿತಾ ದಧೀಚ್ಯಾಸ್ಯ ಪುರಾಣಾನಿ ತಚ್ಛಾಸ್ತ್ರ ಸಮಯೇತು ಕುಚ್ಚಿತಾನಿ ಚ ಮಿಶ್ರಾಣಿ ಮತ್ತು ಅತ್ಯಂತ ನಿಂದ್ಯವಾದಂತಹ ಮಿಶ್ರವಾದಂತಹ ವಿಷಯಗಳನ್ನು ಒಳಗೊಂಡ ಪುರಾಣಗಳನ್ನು ರುದ್ರ ವಿಷ್ಣು ಪ್ರಚೋದಿತ ವಿಷ್ಣು ಪರಮಾತ್ಮನಿಂದ ಪ್ರಚೋದಿತರಾದ ಹೃದಯವರು ಮಾಡಿದರು. ಚಕಾರ ಶಾಸ್ತ್ರಾಣಿ ಋಷಯ ಇನ್ನು ತಪ್ರಚೋದಿ ಆ ರುದ್ರಾದಿಗಳಿಂದ ಪ್ರಚೋದಿತರಾದಂಥ ಕೆಲವು ಋಷಿಗಳು ಅದನ್ನು ಮಾಡ್ಯಾರ. ದಧೀಚ್ಯಾಜ್ಞಾ ಋಷಯ ಪುರಾಣಾನಿ ತಚ್ಛಾಸ್ತ್ರಮ ಆ ಶೈವಾಗಮಗಳಿಂದ ಮಾಡ್ಯಾರ. ಕಿಂಚ ರುದ್ರಾದಿನ ಜಗತ್ಕಾರಣತ್ವೇ ವಿಷ್ಣುವಾದ್ಯ ಶೇಷನಾಮವತ್ವ. ಇದು ವಾಕ್ಯ ಯಾವ ಪುರಾಣ? ಯಾವುದು? ಮಹಾಭಾರತೊಳಗೆ ಹೇಳ್ಯಾರ. ಅದೇ ಮಹಾಭಾರತ ಅಂತೂ ಇನ್ನೊಂದು ಹಂಗಾಯಿತು. ಈ ದೈತ್ಯರ ವ್ಯಾಮೋಹನಕ್ಕಾಗಿ ಶಿವ ಸರ್ವೋತ್ತಮ ಬ್ರಹ್ಮ ಸರ್ವೋತ್ತಮ ಆ ಶಕ್ತಿ ಮಾತಾ ದೊಡ್ಡಾಕಿ ಇತ್ತೀಚೆಗಂತೂ ಈ ಅನೇಕ ಮಂದಿ ಬಾಬಾಗಳು ಬಂದಾರ. ಅವರು ಹೀಗೆ ನಡುವೆ ಈ ಎಲ್ಲ ವಿಚಾರಗಳು ಸ್ವಯಂ ಮಹಾದೇವರು ಮಾಡಿದ್ದಾರೆ. ಭಗವಂತನ ಆಜ್ಞೆಯನ್ನು ಮಾಡಿ ಭಗವಂತಗೂ ಇವು ಯಾವ ದೋಷ ಬರಂಗ ನೀವು ಪ್ರಶ್ನೆ ಕೇಳಿ. ಭಗವಂತ ಈಶ್ವರ. ಈ ಈಶ್ವರ ಇದ್ದಾಕ್ಷಣ ಏನು ವಿಚಾರ ಮಾಡ್ಬೋದು? ನಾವು ಯಾವ ನಿಯಮಗಳಿಲ್ಲ ಅದಕ್ಕೆ ಅವ ಈಶ್ವರಿಗೆ ಜವಾಬ್ದಾರಿ ಮಾಡ. ಏನು ಜವಾಬ್ದಾರಿ ಅದ? ದೈತ್ಯ ಶಕ್ತಿ ಜಗತ್ತಿನ ಒಳಗೆ ಭಾಳ ಬೆಳಕೋದು ಹೋಯ್ತು. ನಾವೇ ಹಾಳಾಗ್ತೀವಿ. ಅಲ್ಲೇ ಅದ ನಾವೇ ಹಾಳ ಇದೀಗೆ ವಿಷವನ್ನು ಇಡ್ತಾರೆ. ಸಾಯ್ಬೇಕು ಮೋಸ ಮಾಡ್ತಾರೆ. ಇದಿಗೂ ಮೋಸ ಮಾಡ್ತಾರೆ. ಯಾಕಾದ್ರೂ ಏನಾದರೂ ಈಗ ಏನಾದರೂ ವಿಷ್ಣುವನ್ನು ಮಾಡಿ ಅದಕ್ಕೆ ವಿಶ್ವದ ಕೋಟಿಂಗ್ ಹಚ್ಚಿ ಸವಾಲು ಮಾಡಿ ಇದು ಯೋಗ್ಯ ಯೋಗ್ಯನ ಹೇಳಿ ಹಾವಿಗೆ ಹಿಡಿ ಸಲುವಾಗಿ ಒಂದೇನೋ ಮೋಸ ಮಾಡಿ ಆ ಹಿರಿಯ ಹುಲಿ ಇತ್ಯಾದಿ ಪಂಜರ ಇದೆಲ್ಲ ಮೋಸ ಮಾಡಿದ್ರು. ಪ್ರಾಣಿಗಳಿಗೆ ಮೋಸ ಮಾಡಿ ಹಿಡಿದು ಮೋಸ ಮಾಡಿ ಕೊಲ್ಲೋದು. ಇದು ನಾವು ಕೂಡ ಮಾಡ್ತೀವಿ. ಯಾಕೆ ಮಾಡ್ತೀವಿ? ನೀವು ಇದೇ ವರ್ಷ ಮನೆ ಯಾಕೆ ತಂದಿರ್ತೀರಿ? ಇಷ್ಟೆಲ್ಲ ಪಾಠ ಪ್ರವಚನ ಮಾಡ್ತೀವಿ. ಸಾಮಾನ್ಯ ಪ್ರಾಣಿಗಳನ್ನು ಸಂಹಾರ ಮಾಡ್ತೀವಿ. ಏನಪ್ಪ ಇದು? ಈ ಉತ್ತರ ಯಾಕೆ ಕೊಡ್ತೇನೆ? ಭಾಳ ಮಂದಿ ಊಟ ಮಾಡುವ ಧಾನ್ಯ ದವಸಗಳವ ಅದನ್ನು ವಿನಾಕಾರಣ ಹಾಳು ಮಾಡಿ
ಎಲ್ಲೆಲ್ಲೋ ಹೋಗಿದ್ದಾನೆ. ಅದಕ್ಕೆ ನಾವು ಅದನ್ನು ಕೊಡ್ತೀವಿ. ಅಲ್ಲ ಅವ್ರು ತಿಳಿಸಿ ಹೇಳಬೇಕು. ಅದು ತಿಳ್ಕೋ ಸಾಮರ್ಥ್ಯದ ಹೇಳ್ತಾರೆ. ಬೆಳಗ್ಗೆ ಅಲ್ಲ ಹಾವುಗಳನ್ನು ಹಿಡಿದು ಕೊಡ್ತಿದೆ. ಯಾಕೆ ಆ ಹಾವಿನಿಂದ ಇನ್ನೂ 4 ಮಂದಿ ಸಂಹಾರ. ಇದೇ ದೇವರ ಉದ್ದೇಶ. ದುರ್ಜನ ಪರಿಹಾರ. ವಿದ್ಯೆಯ ಲಂಘಿತೋಪಿ ಮಣಿನಾ ಭೂಷಿತ ಸರ್ಪ ಹಿಮಸವನ ಭಯಂಕರ. ದುರ್ಜನದ ಪರಿಹಾರ ಮಾಡೇಬೇಕು. ಅಂದರೆ ವಿದ್ಯೆಯ ಭಾರಿ ವಿದ್ಯಾದಲ್ಲಿ ಇದ್ದರೂ ಸರಿಸಬೇಕು. ಯಾಕೆ ಮಣಿನಾ ಭೂಷಿತ ಸರ್ಪ, ಒಂದು ಸರ್ಪದ ಹೆಡೆಯ ಮೇಲೆ ಭಾರಿ ಫಳ ಹೊಳೆಯೋರು ರತ್ನ. ಕಿಮಸವನ ಭಯಂಕರ. ಮಣಿ ಅದ ಅಂತ ಸರ್ಪವನ್ನು ಕಡಿಮೆ ಕೊಡ್ಕೋತೀನಿ ಅದು ಕೇಳಿದೆ. ಅದ ಕಾರಣ ಇಲ್ಲ, ದೇವರಿಗೆ ದೈತ್ಯರನ್ನು ಕೊಲ್ಲೋದ್ರಿಂದ ಅವಾಗೇನೋ ಅಂತ ಪ್ರಯೋಜನ ಇಲ್ಲ. ದೇವತೆಗಳು ಉಳಿಸೋದ್ರಿಂದ ಮಹಾ ಲಾಭವೂ ಇಲ್ಲ. ನೀವು ಇದನ್ನು ಭಾಗವತನಾಗಿ ಕೇಳಿದ್ರಿ. ಅದಕ್ಕೆ ಕೇಳಿದ್ರೆ ಸಪ್ತಮ ಸ್ಕಂದದ ಆರಂಭದಲ್ಲಿ ಪರೀಕ್ಷಿತ ರಾಜ ಶುಗಾಚಾರ್ಯ ಪ್ರಶ್ನೆ ಮಾಡ್ತಾರೆ. ಇವೇ ಇಲ್ಲಿ ವಿಷಯ ತಗೊಂಡೇ ಕೇಳ್ತಾರೆ. 6ನೇ ಸ್ಕಂದದ ಒಳಗೆ ಸತತ ಇಂದ್ರ ಬೃಹಸ್ಪತ್ಯಾಚಾರ್ಯ ಅಪಮಾನ ಮಾಡಿದ. ಅವ್ರ ಜಾಗದ ವಿಷ್ಣುಪಾಚಾರ್ಯ ತಗೊಂಡ್ಬಂದ, ಅವ್ರನ್ನೂ ಕೊಂದ. ತ್ವಷ್ಟಾದಿತ್ಯ ಇಂದ್ರ ಶಸ್ತ್ರ ಕೊಂಡಿದ್ದ, ವೃತ್ರಾಸುರ ಸಂಹಾರ ಮಾಡಿದ. ಅದಕ್ಕಾಗಿ ದಧೀಚ ಋಷಿಗಳಿಗೆ ನೀವು ಸಾಯದ ಸಾಯದಂದ್ರೆ ಸ್ವಲ್ಪ ಎರವು ಕೊಡ್ರೆ ಸಾಯದಂತೆ ಅವರು ಸತ್ತು. ಹಿಂಗೆ ಇಷ್ಟೆಲ್ಲ ಮಾಡಿದ್ರು ಕೊನೆ ಮತ್ತು ದೇವೇಂದ್ರಿಗೆ ಪಟ್ಟಾಭಿಷೇಕ ಮಾಡಿ ಅವನೇ ಕೂಡಿಸಿ ವಾಮನ ಅವತಾರ ತಗೊಂಡು ಮತ್ತು ಅವನಿಗೆಲ್ಲ ಕೂಡಿಸಿ ಮತ್ತು ಉಪೇಂದ್ರ ಕೂಡಿಸಿ ಇವೆಲ್ಲ ಕಥೆ ಕೇಳಿ ಹಿಂಗೆ ಅನಿಸ್ತದ. ದೇವರು ಪಕ್ಷಪಾತಿ ಇದ್ದಾನೆ ಅಂತ 6ನೇ ಸ್ಕಂದದ ಸಕಲ ಕಥೆಗಳನ್ನು ಕೇಳಿ ಪರೀಕ್ಷಿತ ರಾಜನಿಗೆ ಒಂದು ಥರದ ಸಂಶಯ ಪಟ್ಟು ನಿಮ್ಮ ಪರವಾಗಿ ಪ್ರಶ್ನೆ ಮಾಡಿ ತಿಳ್ಕೊಂಡು ಫಸ್ಟ್ ಏನು ಮಾಡಿದವ? ಸಮಪ್ರಿಯ ಸ್ವರೂಪನ್ ಭೂತಾನಾಂ ಭಗವಾನ್ ಇಂದ್ರಶ್ಚಾರ್ಥೆ ಕಥಂ ದೈತ್ಯ ಅವಧೀತ್ ವಿಷಮೋಯತ. ಪ್ರಶ್ನೆ ಸಮಃ, ನೀವು ದೇವರಿಗೆ ಸಮ ಅಂತ, ಪ್ರಿಯ ಅಂತೆ, ಸ್ವರೂಪಂತೆ. ದೇವ್ರಿಗೆ ಹೆಸರವ ಸಮ, ಯಾರಿಗೋ ವ್ಯತ್ಯಾಸ ಅಂತ. ಪ್ರಿಯ ಎಲ್ಲರಿಗೂ ಪ್ರೀತಿಪ. ಸ್ವರೂಪ್ ಮಿತ್ರ, ಸಮ ನಮ್ಮ ಭೂತಾನ ಎಲ್ಲ ಪ್ರಾಣಿಗಳಿಗೆ ಇಂಥ ಸಮನಾದ ಪ್ರಿಯನಾದ ಮಿತ್ರನಾದ ಆ ಪರಮಾತ್ಮ ಇಂದ್ರಶ್ಚಾರ್ಥೆ ಕಥಂ ದೈತ್ಯ. ಒಬ್ಬ ಇಂದ್ರನ ಸಲುವಾಗಿ ದೈತ್ಯರಲ್ಲಿ ಸಂಹಾರ ಯಾಕೆ ಮಾಡಿದ? ವಿಷಮೋಯತ. ವಿಷಮ ಏನು? ಪಕ್ಷಪಾತ. ನಮ್ಮವರು ಬೇರೆ ಅವರು, ನಮ್ಮವರು ಬದುಕಬೇಕು, ಇವು ನಾವು ಸ್ವಾರ್ಥಿಗಳು ಹಿಂಗೆ ಮಾಡ್ತೀವಿ. ಆ ದೇವರಿಗೆ ಯಾವ ಸ್ವಾರ್ಥ? ಜಗತ್ತಿನೊಳಗೆ ಒಬ್ಬ ವಿಷಮಾದ ಪಕ್ಷಪಾತಿ ವ್ಯಕ್ತಿಯಂತೆ ದೇವರಿಗೆ ಯಾಕೆ ಮಾಡಿದ್ದಾರೆ ಅಂತ ಪರೀಕ್ಷಿತ ರಾಜನು ಶುಗಾಚಾರ್ಯ ಪ್ರಶ್ನೆ. ನಮ್ಮ ಪ್ರಶ್ನೆ ಹೀಗೆ, ಸಮಃ ಪ್ರಿಯ. ಅವಾಗ ಅವನೇ ಅಂತಾನೆ, ನೈಹಸ್ಯಾರ್ಥ ಸುರಗಣೈ ಸಾಕ್ಷಾತ್ ನಿಶ್ರೇಯಸ. ನೀವು ಅನ್ಬೋದು, ಇಲ್ಲ ದೇವರಿಂದ ನಾವು ಫಾಯ್ದೆ ಅದ, ದೈತ್ಯದಿಂದ ನಾವು ನುಕ್ಸಾನ. ಅದಕ್ಕೆ ತಮ್ಗೆ ಯಾರು ಫಾಯ್ದೆ ಮಾಡ್ಕೊಳ್ತಾ ಸ್ವಲ್ಪ ಅವ್ರು ಬಚಾವ್ ಮಾಡೋದು ಜಗತ್ತಿನ ಧರ್ಮ. ನೈಹಸ್ಯಾರ್ಥ ಸುರಗಣೈ, ದೇವತೆಗಳಿಂದ ದೇವರಿಗೆ ಯಾವ ಪ್ರಯೋಜನವೂ ಇಲ್ಲ. ಯಾಕೆ? ಸಾಕ್ಷಾತ್ ನಿಶ್ರೇಯಸಾತ್ಮನ. ಸಾಕ್ಷಾತ್ಮ ಮೋಕ್ಷಾತ್ಮ ಅಂದರೆ ಆನಂದ ಸ್ವರೂಪ. ನಿಶ್ರೇಯಸ್ ಅಂತಂದ್ರೆ ಎಲ್ಲ ತರಹದ ಶ್ರೇಯಸ್ಸು ಅಂದರೆ ಮೋಕ್ಷ, ಆನಂದ. ಆನಂದ ಸ್ವರೂಪಿಯಾದ ಭಗವಂತಗ ದೇವತೆಗಳಿಂದ ಅವ್ರನ್ನ ಸ್ವಲ್ಪ ಸಾಕೋದ್ರಿಂದ, ಈ ಕೆಲವು ಸಾಕಿರ್ತಾರೆ ಗುಂಡಗಳನ್ನು, ಅವ್ರಿಗೆ ಸಾಕಿರ್ತಾರೆ. ಅವ್ರು ಏನು ತಪ್ಪು ಮಾಡಿದ್ರು ಹೊಲಿಸಿ ಅವ್ರಿಗೆ ಬಿಟ್ಟು ಹುಡುಕಿದ್ದು ಏನು ಮಾಡ್ತೀನಿ ನಾವು. ಅದೇ ಅವ್ರು 4 ಮಂದಿ ಬಡಿತಾರೆ, ಹೊಲಿದಿ ನಮ್ಮವ್ರು ಇದ್ದಾರೆ. ಯಾಕಂದ್ರೆ ಅವ್ರಿಗೆ ಇವ್ರಿಗೆ ಫಾಯ್ದೆ ಮೋಕ್ಷದ. ಹಾಗೆ ದೇವರಿಗೆ ಸ್ವಯಂ ಆನಂದ ಸ್ವರೂಪಿಯಾದ ಪರಮಾತ್ಮನಿಗೆ ನೈಯಶ್ಚಾರ್ಥ ಸುರಗಣೆ, ದೇವತೆಗಳಿಂದ ಅವ್ರಿಗೆ ಫಾಯ್ದೆ ಅದನ್ನ ಇಲ್ಲ. ದೇವತೆಗಳಿಂದ ಫಾಯ್ದೆ ಅಂತ ಇದ್ರು ದೈತ್ಯದಿಂದ ನಮ್ಗೆ ಅಂಜಿಕೆ ಅಂತಂದ್ರೆ
ನೋದ್ವೇಗಸ್ಯ ಗುಣಸ್ಯ ದೈತ್ಯರಿಂದ ನೈವಾಸುರೇಭ್ಯೋ ವಿದ್ವೇಷ. ಅಸುರರಿಂದ ಪರಮಾತ್ಮನಿಗೆ ಯಾವ ಹಾನಿಯನ್ನು ಯಾಕ ಅಗುಣಸ್ಯ ಸತ್ವರಜಸ್ತಮೋ ಗುಣಗಳು ಯಾರಿಗಲ್ಲ ಅವರಿಗೆ ಭಯ. ತಮೋಗುಣ ಇದ್ದವರಿಗೆ ಅಂಜಿಕೆ ತ್ರಾಸ. ಅವು ತಮೋಗುಣ ಅವನಿಗಿಲ್ಲ. ಈ ಅಂಜಿಕೆ, ಅಳುಕು, ಸೋಲು, ಹಿಂಸ, ಒಳಗೆ ಒಂದು ಥರದ್ದು ಟೆನ್ಷನ್ ಅಂತಿರುತ್ತೆ. ಇದೆಲ್ಲ ಯಾರಿಗೆಲ್ಲ ಇದು ತಮೋಗುಣ. ಆದ್ರೆ ನೈವಾಸುರೇಭ್ಯೋ ನೋದ್ವೇಷ ಅಗುಣಸ್ಯ. ಅಗುಣ ಅಂದ್ರೆ ಅವು ಯಾವ ಸತ್ವಾದಿ ಗುಣಗಳಿಂದೇ ಬರುವುದು ನಮಗೆಲ್ಲ. ನಿದ್ರಾ, ತಂದ್ರ, ಆಲಸ್ಯ, ಈರ್ಷ್ಯ, ದ್ವೇಷ, ರಾಗ, ದ್ವೇಷ, ಅಸೂಯ ಇವೆಲ್ಲದಕ್ಕೂ ಮೂಲ ಮದರ್ ಬೋರ್ಡ್ ಅಂತ ಕೀಬೋರ್ಡ್ ಹಂಗಿದೆ. ಇವಕ್ಕೆಲ್ಲ ಮೂಲ ಯಾವುದು ತಮೋಗುಣ. ಆ ತಮೋಗುಣವೇ ದೇವರಿಗಿಲ್ಲ ಅಂದಮೇಲೆ ಅವನಿಗೆ ದೈತ್ಯರಿಂದ ಯಾವ ಅಪಾಯವೂ ಇಲ್ಲ, ದೇವತೆಗಳಿಂದ ಯಾವ ಉಪಾಯಗಳು. ಇಷ್ಟಿದ್ದಾಗೂ ದೇವರು ಇಂದ್ರಶ್ಯಾರ್ಥೆ ಕಥಂ ದೈತ್ಯ. ಒಬ್ಬ ಇಂದ್ರ ಸಲುವಾಗಿ ಎಷ್ಟು ತಪ್ಪಣೆ ಮಾಡ್ತಿದ್ರು. ಗುರುಬ್ರಹ್ಮಣ ಗುರುಪುತ್ರ ಕೊಂದಾನ. ಇಂಥ ಇಂದ್ರ ಬಚಾವ್ ಮಾಡಲಿಕ್ಕೆ ದೇವರು ಯಾಕೆ? ಇದನ್ನು ನಮ್ಮ ಪ್ರಶ್ನೆ ಹೇಳೋದು. ಪರೀಕ್ಷಿತ ಪ್ರಶ್ನೆ ಮಾಡ್ತಾರೆ. ನಾವೊಂದು ಥ್ಯಾಂಕ್ಸ್ ಆದರೂ ಹೇಳಬೇಕು ಕಾರಣ ಅಂತ ಪರೀಕ್ಷಿತ ರಾಜ ಪ್ರಶ್ನೆ ಕೇಳ. ಅದಕ್ಕೆ ಕೊಟ್ಟು ಗಾಚಾರ ಸುಖವಾದ ಗಾಚಾರ ಹೌದು ನೀ ಹೇಳಿದ ಪರಸ್ಪರ. ಆದರೆ ಎರಡನೇ ಭಾಗ ತಪ್ಪ. ಭಗವಂತಗ ಯಾವ ಗುಣಗಳ ಬೇಕು ಆದರೆ ಪರಮಾತ್ಮ ಅವನು ಸಮ ಇದ್ದ. ಅದೇ ಉತ್ತರ ಸಮ. ಸಮಃ ಅಂದರೆ ಸಮಃ ಅಂದ್ರೇನು? ಅವರವರ ಯೋಗ್ಯತಾನುಸಾರವಾದ ಯೋಗ್ಯತೆಯನ್ನು ಬೆಳೆಸುವುದು. ಸಮವಾಗಿ ಹಾಕ್ತಾನೆ ನೀರು. ಗಾರ್ಡನ್ ಮಾವಕ್ಕೆ ದೇವಿ ಗಿಡ ಅನ್ನೋದು, ಮಾವಿನ ಗಿಡ ಅನ್ನೋದು, ಜಾನೆ ಗಿಡ ಅನ್ನೋದು, ನೀರು, ಮಣ್ಣು, ಗೊಬ್ಬರ ಎಲ್ಲದಕ್ಕೆ ಹಾಕ್ತದೆ. ಸಮ ಹಾಕ್ತದೆ. ಅದೇನು ಬೆಳೀತದೆ. ಅದು ಮುಳ್ಳೆ ಬೆಳೀತದೆ, ಹಣ್ಣಿಂದ ಸಾನೆ ಬೆಳೀತದೆ, ಅದಕ್ಕೆ ಕಹಿನೇ ಬೆಳೀತದೆ. ಸ್ವಭಾವ ದೇವರ ಸಮ ಇದ್ದಾನೆ. ಅವ ಯಾರಿಂದ ಏನೂ ಆಗಬೇಕಾಗಿತ್ತು. ಅವನ ಕೆಲಸ ಏನಂದ್ರೆ ಆಯಾ ವಸ್ತುಗಳ ಸ್ವಭಾವವನ್ನು ಬೆಳೆಸೋದು. ಒಂದೊಂದು ಎಬ್ನಾರ್ಮಲ್ ಆಗಿದ್ದಾಗ ಅದನ್ನು ಕಟ್ ಮಾಡೋದು. ಹಾಳಾದಾಗ ಪಾಪು ಪುಣ್ಯ ಹಾಳಾದಾಗ ಕಡಿಮೆ ಮಾಡ್ತಾರೆ. ಪಾಪ ಹಾಳಾದಾಗೂ ಕಡಿಮೆ ಮಾಡ್ತಾರೆ. ಇನ್ನು ಒಂದು ಸಮಶಬ್ದಕ್ಕರ್ಥ ಸಾತ್ವಿಕ ಶಕ್ತಿಗಳಿಗೆ ದುಷ್ಟರಿಂದ ಆಕ್ರಮಣ ಆದಾಗ ಪರಮಾತ್ಮ ಅದನ್ನು ತಡಿತು. ಮತ್ತೊಂದೇನು ತಮೋಗುಣ ಹಾಳ ಆದಂಗೆ ಸಾತ್ವಿಕನ ಹಾಳ. ಅವರು ತಮೋಗುಣದಲ್ಲಿ ಬೆಳೆಯುವುದು ಎರಡು ಕಾರಣಕ್ಕೆ. ಒಂದು ದೇಹದಿಂದ ಬೆಳೀತಾರೆ, ಶಕ್ತಿಯಿಂದ ಬೆಳೀತಾರೆ, ಒಂದು ವಿದ್ಯೆಯಿಂದ ಬೆಳೀತಾರೆ. ಶಕ್ತಿಯಿಂದ ಬೆಳೆದಾಗ ಖಡ್ಗ ತಗೊಂಡು ಚಕ್ರ ಎತ್ಕೊಂಡು ಸಂಹಾರ ಮಾಡ್ತಾರೆ. ಆದರೆ ಅವರೇ ವೇದ ಓದೆ, ಶಾಸ್ತ್ರ ಓದೆ, ಇದೆಲ್ಲ ವ್ರತ ನಿಯಮಗಳನ್ನು ಮಾಡ್ಕೋತಾರೆ. ಅದ್ರದ್ದು ಸದುಪಯೋಗ ಮಾಡಿಕೊಂಡ್ರೆ ಭಾಳ ಚಲೋ ಅದ. ಯಾಕೆ? ಒಳಗೆ ಸ್ವಭಾವ ಕೆಟ್ಟದ. ಸ್ವಭಾವ ಕೆಟ್ಟಿರೋದ್ರಿಂದ ನೀವು ಮಿಸ್ಯೂಸ್ ಮಾಡ್ಕೋತಾರೆ. ನಿಮ್ಗೆ ಎಷ್ಟೇ ಸರಿ ಬಂದು ಸಾವಿರ ತಪಸ್ಸು ಮಾಡಿ ಪುಣ್ಯ ಬಂದು ಮರ ಕೇಳಿದೆ. ಮರ ಏನು ಕೇಳಿದ್ರು? ನಾ ಬದುಕಬೇಕು, ಇನ್ನೊಂದು ಸಾಯ ಅದರ ಆಧಾರ. ಒಂದು ನನ್ನ ಮಾತು ಯಾರು ಕೇಳ ಅವನು ಕೊಡ್ಬೇಕು. ಮತ್ತು ಅವನು ನನಗೇನ ಇದು ಎಂಥ ಕೆಟ್ಟ ಯಾವಾಗ ಬರ್ತಾ ಹೇಳ್ರಿ? ತಪಸ್ಸು ಮಾಡೋ ತಾಕತ್ತು ಬಂತು. ತಪಸ್ಸನ್ನ ಯಾವಾಗ ಬರ್ತದ? ಅಧ್ಯಯನ ಮಾಡಿದ್ರು. ಅದಕ್ಕೆ ಅವರಿಗೆ ವೇದಶಾಸ್ತ್ರಗಳಿಂದ ಪ್ರಯೋಜನ ಆಗಬಾರದು. ಆಯಿತು ಅಂದ್ರೆ ಕೆಟ್ಟ. ಅದಕ್ಕೆ ಏನು ಮಾಡ್ತಾರೆ? ಆ ವೇದಶಾಸ್ತ್ರದಲ್ಲಿ ಬಿಟ್ಟು ಸರ್ವೋತ್ತಮತ್ವಾದಿಗಳನ್ನು ಹೇಳಿಬಿಟ್ರೆ ಅವರಿಗೆ ಈ ಮಾರ್ಗಗಳು ಬಂದು ಹಾಳು ಮಾಡೋದು. ಶಿವ ಸರ್ವೋತ್ತಮ, ವಿಷ್ಣು ಅದೇ ಅಲ್ಲ ಹಂಗಿದ್ದಾರೆ. ಕೂಡಿಟ್ಬಿಟ್ರೆ ಇದು ಬರಂಗೇ ಇಲ್ಲ. ಈ ಶಾಸ್ತ್ರ ಶುದ್ಧ ಹೊಳಿತದೆ. ಚಲೋ ಮಂದಿ ಬಂದವ್ರು ತಲೆನೇ ಕೇಳಿಸ್ತಾರೆ. ಚಲೋ ಮಂದಿ ಶಾಸ್ತ್ರಕ್ಕೆ ಬಂದವ್ರಿಗೆ ಒಳಗೆ ಹೊಕ್ಕು ಅವ್ರಿಗೆ ಇನ್ನು ಅವರೇ ಬಂದ್ರೆ ಗತಿ.
ಇಂದು ನಿಂತೆ ನಮ್ಮ ಕೆಟ್ಟ ವಯಸ್ಸವರೇ ಅವರೇ ಬಂದರೆ ನಮ್ಮ ಹಣೆಬಾರ ಯಾರ್ಯಾರಿಗೋ ಪ್ರಚೋದನೆ ಮಾಡಿ ನಮಗೆ ತೊಂದರೆ ಕೊಡ್ತಕ್ಕಂಥವ್ರು ತೊಂದರೆ ಕೊಡ್ತಿದ್ರು. ಈಗ ತೊಂದರೆ ಕೊಡಿಸೋರೇ ಸ್ವಯಂ ತೊಂದರೆ ಕೊಡೋ ಜಾಗದಾಗ ಬಂದ ನಮ್ಮ ದೇವರೇ ಕಾಪಾಡಬೇಕು. ರಾಮದೇವ್ರ ಕಾಪಾಡಬೇಕು. ಏನಾದ್ರು ಪಾಠ ಪ್ರವಚನ ಮನಸ್ಸು ಶಾಂತ ಬೇಕು. ಪುನಃ ಇಂಟು ತಲೆ ಒಳಗೆ ಆ ಕೋರ್ಟ್ ಆ ಕಚೇರಿ ಇದು ಅದೆಲ್ಲ ಬಂದು ಅಂದ್ರೆ ಈ ಪಾಠ ಪ್ರವಚನ ಸರಿ ನಡೆಯಾಗಿತ್ತು. ಅದು ನಮ್ಮ ಸಾಮಾನ್ಯ ಭಾಳ ಗಟ್ಟಿ. ಅಷ್ಟೆಲ್ಲ ಇದ್ದರೂ ದಿನಾಲು 5-6 ತಾಸು ಪಾಠ ಹೇಳೇ ಹೇಳ್ತಾರೆ. ರಾಮದೇವ್ರ ಪೂಜೆ ಸಾಂಗವಾಗಿ ಮಾಡ್ತಾರೆ. ನಾವು ಜಲ್ದಿ ಇಷ್ಟೆಲ್ಲ ಮೂರು ಸೂಸ್ತಾ ಇದ್ರು, ಏನೂ ವಿಕಾರ ಇಲ್ಲ. ಅದೇನೆ ಅಷ್ಟೇ ಭಕ್ತಿಯಿಂದ ರಾಮದೇವ್ರ ಪೂಜಾ ಮಾಡಿ ಪಾಠ ಪ್ರವಚನ ಮಾಡಿ ಮಂದಿಗೆ ಪ್ರಸನ್ನತೆಯನ್ನು ಮಾತಾಡಿಸೋದು, ಲೇಖನ ಮಾಡೋದು. ಇದು ಶಾಂತ. ಅಷ್ಟೇ ಅಲ್ಲ, ಅಶಾಂತ ಆದವ್ರು ಶಾಂತ ಮಾಡ್ತಾರೆ. ಸ್ವಯಂ ತಮಗೆ ಒಳಗೆ ಅಶಾಂತಿ ಇದೆ ಅಂದ್ರೆ ಅಶಾಂತ ಆಗೋ ನಂಗಿದ್ರೂ ನೋದ್ವೇಗ ಆಗೋದು. ನಿಜವಾಗಿಯೂ ಭಗವದ್ಗೀತೆಯಲ್ಲಿ ಇದ್ದ ದುಃಖೇ ಸಮುದ್ವಿಗ್ನ ಮನಃ ನಮಗೆ 1-2 ಚಿಂತೆ ಇರ್ತಾವೆ ಮನೆಯದು, ಹೆಂಡತಿ ಮಕ್ಕಳು. ಅವರಿಗೆ ವಿಶ್ವ ಕುಟುಂಬಿಗಳು ಪ್ರತಿಯೊಂದು ಊರಿಗೆ ಹೋದಾಗ ಅವ್ರ ಸಮಸ್ಯೆ, ಅವರಾಗಿರೋ ಪಾಲಿಟಿಕ್ಸ್ಗಳು, ಅಲ್ಲಿ ಯಾರು ಪಾರ್ಟಿಗಳು, ಸ್ವಾಮಿ ಅವ್ರು ಹಂಗೆ ಅಂತಾರೆ ಹಿಂಗೆ ಅಂತಾರೆ, ಆ ಸಂಸ್ಥಾಗಳು ಎಲ್ಲರೂ ಶಿಷ್ಯರೇ, ಯಾರಿಗೂ ಹಿಂಗೆ ಕೆಳಗೆ ಮೇಲೆ ಮಾಡಿ ಬರಂಗಿಲ್ಲ. ಈ ಮಧ್ಯೆ ಅವ್ರ ಕೈಯಾಗ ಶಿಷ್ಯರು ಕೆಲವು ಇರ್ತಾರೆ, ಅವ್ರು ಹೋಗೆಲ್ಲ ಹಾಕ್ತಾರೆ. ಅವ್ರಿಗೆ ಹೇಳ್ತಾರೆ ಒಳ್ಳೆ ಗೃಹಸ್ಥರಿರ್ತಾರೆ, ಮಠ ನಡೆಸಬೇಕು. ಇದು ಧರ್ಮದ ಸಮಸ್ಯೆ, ರೊಕ್ಕದ ಸಮಸ್ಯೆ, ಅಧಿಕಾರದ ಸಮಸ್ಯೆ. ಸ್ವಯಂ ತಾವು ಓದಬೇಕು, ಅಧ್ಯಯನ ಮಾಡಿ. ಇಷ್ಟೆಲ್ಲ ಇದ್ದಾಗೂ ಅವರು ಯಾವಾಗಲೂ ಪ್ರಸನ್ನ ಚಿತ್ತರಾಗಿ ಅನುಗ್ರಹೋನ್ಮುಖರಾಗಿರ್ತಾರಂದ್ರೆ ದೈವೀ ಶಕ್ತಿ ಇಲ್ಲದೆ ಈ ಕೆಲಸ ಆಗ್ತದೆ. ದೈವೀ ಶಕ್ತಿ ಇದಕ್ಕೆ. ಅದರಿಂದ ದೇವರ ಎಲ್ಲೆಂದು ಇನ್ನೊಬ್ಬರಿಗೆ ಮೋಸ ಮಾಡ್ತಾನನ್ನತ್ತೇನೋ ಈಶ್ವರತ್ವ. ಈಶ್ವರ ಇದ್ದಾನೆ, ಏನು ಬೇಕಾದ್ರೂ ಮಾಡೋಂಗಿಲ್ಲ, ಬ್ಯಾಲೆನ್ಸ್ ಮಾಡ್ತಾನೆ. ದುಷ್ಟ ಶಕ್ತಿಗಳಿಂದ ಸಾತ್ವಿಕ ಶಕ್ತಿಗಳಿಗೆ ಆಕ್ರಮಣ ಆಗದೆ ಇದ್ರೆ ಇರ್ಬಾರ್ದಂದ್ರೆ ಇದು ಆ ಒಳಗೆ ಬರಬಾರ್ದು. ಬರದೇ ಇರಲಿಕ್ಕೆ ಏನೇನು ಬೇಕು ಎಲ್ಲ ಬೇಕು. ಈ ಒಂದು ಹಿನ್ನೆಲೆಯಲ್ಲಿ ಏನೇನು ಮಾಡ್ದ, ಮುದ್ರಕ್ಕಾದ್ರೆ ಹೇಳ್ದ ಪಂಚರುದ್ರ ಮಹಾವಾಹೋ ಮೋಶಾಸ್ತ್ರಾಣಿ ಕಾರಯ ಅತಥ್ಯಾನಿ ವಿತಥ್ಯಾನಿ ದರ್ಶಯಸ್ವ ಮಹಾಭುಜ. ಹೇ ರುದ್ರ, ನೀನು ನನ್ನ ಆಜ್ಞೆಯಿಂದ ಮೋಶಾಸ್ತ್ರ ಅತಥ್ಯ ವಿತಥ್ಯ ಮಾಡು. ಅತಥ್ಯ ಅಂದ್ರೇನು? ಅವಿದ್ಯಮಾನ ಕಥೆ. ಇಲ್ಲೇ ಇದ್ದದ್ದನ್ನು ಸೇರಿಸು, ಇದ್ದದ್ದನ್ನು ಕೆಡಿಸು. ಅತಥ್ಯ ಅಂದ್ರೆ ಏನು ಗೊತ್ತಂತ ಒಟ್ಟ ಅದು ಕೆಟ್ಟ ನಡೆದಿರಂಗಿಲ್ಲ, ನಡೆದ ಯಾವುದು ನರಸಿಂಹದೇವರ ಅವತಾರ ಅದಕ್ಕೆ ಎಲ್ಲರೂ ಪ್ರಾರ್ಥನಾ ಮಾಡಿ. ಇನ್ನೂ ಅವ್ನು ಶಿಟ್ಟು ನಿಲ್ಲದೆ ಅವ್ರು ಶಿವ ಕೇಳಿದ್ರು, ಏನಪ್ಪ ಇಷ್ಟು ಮಂದಿ ಹೇಳಿದ್ರು ಸುಮ್ಮನೆ ಒಂದು ಕೈ ನೋಡೇ ಬಿಡ್ತೀನಿ, ಇಷ್ಟು ಮಂದಿ ಹೇಗಿರ್ತಾರೆ ನಿಮಗೆ ಯಾವುದೂ ಕಿಮ್ಮತ್ತಿಲ್ಲ. ನರಸಿಂಹದೇವರ ಹಿಡಿದ ಕಾರಾಗಾರ ತೆರೆಗೆ ಭಗತಾನ ಭಗದನ ಅವ್ನು ಕುಂಕುಳದಾಗ ಹೋಗ್ಬಿಟ್ಟು ನರಸಿಂಹ ಅದೇ ಅಲ್ಲಿಂದ ಓಡಿ ಎಲ್ಲೇ ಆಗದೆ ಅಸತ್ಯ. ಇಲ್ಲೇ ಇದ್ದದ್ದನ್ನು ವಿತಥ್ಯ ವರಾಹ ಅವತಾರ ಆಗಿ ನನಗೆ ಸವಾಲ ವರಾದೇವರಿಗೆ ಪಾತಾಳಕ್ಕೆ ಈಶ್ವರ ಲಿಂಗ ಹೋಗಿದ್ದಾರೆ. ಆ ಈಶ್ವರ ಲಿಂಗಾನ್ವೇಷಣ ಹೋಗಿ 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 ವರಾಹ ತಗೊಂಡು ಹೋಗಿ ಎಷ್ಟೇ ಮಾಡಿದ ಶ್ರೀಕೃಷ್ಣ ತಗೊಂಡ. ಅದು ಯಾರು ಗೊತ್ತಾಗ ಕಡೆಗೆ ಬಂದು ಹೇಳು, ಶಿವ ನಿಮ್ಮ ಹೆಮತ ನಾನು ಶ್ರೀಕೃಷ್ಣನಾಗಿ ಮ್ಯಾಲೋ ನೋಡಿದ ವರ ಹಾಗೆ ಅಳಗೋ ನೋಡಿದ, ಇನ್ನೂ ನಿನ್ನ ಲಿಂಗದ ಪತ್ತ ನಿಜವಾದ ನೀನು ಮಹಾನವ ಅಡ್ಡೆ ನೀನು ನನ್ನ ಜೋಡಿ ಪೂಜಾ ಪಡಿ ಅಂತ ಹೇಳಿ ನಮ್ಮದೇ ಅವರು ಸುಳ್ಳು ಮಾತಾಡ. ನಾನು ಹೋಗಿ ನೋಡಿದ ನಿಂಗೆ ಪತ್ತ ಹತ್ತಿನ ಸುಳ್ಳು ನಿನ್ನ ಪೂಜೆ ಬಂದೇನು ಪೂಜೆ. ಇವು ಯುದ್ಧ ಕಥೆಯನ್ನು ಹೀಗೆ ತಿಳಿಸು ವಿತಥ್ಯ
ಅವಿದ್ಯಮಾನ ಕಥನಂ ಅತಥ್ಯ, ವಿರುದ್ಧ ಕಥನಂ ವಿತಥ್ಯ. ಇವೆರಡನ್ನು ನೀವು ಮಾಡು. ಪ್ರಕಾಶಂ ಪುರುಷಾತ್ಮ, ನಿನ್ನನ್ನೇ ನೀವು ಫೋಕಸ್ ಮಾಡಬೇಕು. ಅಪ್ರಕಾಶಂಚ ಮಾನು, ನನ್ನನ್ನು ಅಷ್ಟು ಇದು ಎಲ್ಲಿ ವಿಷ್ಣು. ಹಿಂಗೆ ಯಾಕೆ ಹೇಳಿದ್ರು ಗೊತ್ತಾಯ್ತು? ದೈತ್ಯರಿಗೆ ಮೋಹವಾದ ವಿಷ್ಣು ತತ್ವವನ್ನು ತಿಳ್ಕೋಬಾರ್ದು, ಮೋಕ್ಷಕ್ಕೆ ಬರಬಾರದು. ಮೋಕ್ಷ ಹಾದಿಗಳು ಬಂದ್ರೆ ಹೋಗಲಿ. ತುಂಬ ಮೋಕ್ಷಕ್ಕೆ ಹಾದಿ ಒಂದು ಕಡೆ ಚಂದ ಕೊಟ್ಟು ತಲ ಸ್ನಾನ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಇಲ್ಲ, ಅಲ್ಲೇ ಒಂದು ಕಿರಿಕಿರಿ ಕೊಡೋದೇ ಬಂದು ಎಲ್ಲೇ ಹೋದಲ್ಲಿಯೂ ಈ ತಗೊಂಡಿರ್ತಾರ ಆರಾಮಾಗಿರಪ್ಪ. ಯಾವೇ ಕಡಿಮೆ ಬಿಡ್ತಾನೆ, ಕಡಿಮೆ ಆದ್ರೆ ಕೆಲಸ ನೀವು ಒಳಗೆ ಕಡಿತಾವ. ಸ್ಟೇಷನ್ ಒಳಗೆ ಹಿಂದಕ್ಕೆ ಬೇಂಚ್ ಒಳಗೆ ತಗೊಂಡಿರೋ ಅಲ್ಲಿ ಕೂತ್ರು ತಗೊಂಡು ಎಲ್ಲ ಇವರು ಬಿಟ್ಟು ಭೇದವಾಗಿ ಆ ದೈತ್ಯರ ಕಾಟೆ ಹಾಕಿ, ಆ ದೈತ್ಯ ಶಕ್ತಿ ಸಾತ್ವಿಕ ಶಕ್ತಿ ಒಳಗೆ ಮಿಕ್ಸ್ ಆಗಿ ಅದು ಕೆಳವ ಕಟ್ಟೆ ಯಾವುದೋ ಒಂದು ಮೊಸರಿನ ಹನಿ ಶುದ್ಧ ಬಾಸುಂಡಿ ಹಾಗೆ ನಮ್ಗೆ ಬೀಳೋದ ಹೊಡೆದು ಅದಕ್ಕಾಗಿ ಏನು ಮಾಡಬೇಕು? ಬೂರಿಡಬೇಕಾದ್ರೆ ಅವರಿಗೆ ವಿಷ್ಣು ಸಂಬಂಧಿ ಶಾಸ್ತ್ರವನ್ನು ಹೇಳೋದು. ಆ ಕಾರಣಕ್ಕಾಗಿ ನೋಡ್ರಿ, ಸಜ್ಜನ ಸಿದ್ಧಾಂತವನ್ನು ಸಾತ್ವಿಕ ವಿಚಾರಗಳನ್ನು ರಕ್ಷಣೆ ಮಾಡಲಿಕ್ಕೆ ಪರಮಾತ್ಮ ಮೋಹ ಮಾಡಿದ್ದಾನೆ ಮತ್ತು ಅವನಿಗೆ ಲಾಭ ಇರುವಂಥದ್ದು. ಏನು ದೇವರಿಗೇನಾಗಬೇಕಾಯ್ತು? ಯಾವ ದೈತ್ಯದ ಯಾವ ಶಕ್ತಿಯಿಂದ ಬಂದರೂ ಕೂಡ ಅವನಿಗೆ ಈ ಎಲ್ಲ ಹಿನ್ನೆಲೆಯಲ್ಲಿ ನಿಲ್ಲಿಸ್ತದೆ. ನೀನು ಮೋಸ ಯಾಕೆ ಮಾಡಿ? ಮೋಸ ಯುದ್ಧಶಾಸ್ತ್ರದ ಒಳಗೆ ಯುದ್ಧ ಅನ್ನೋ ಬೇಡ, ಮೋಸನೂ ಒಂದು ಯುದ್ಧದ ಭಾಗ್ಯ. ಯುದ್ಧದ ಭಾಗ್ಯ. ಅವರು ಋಷಿಗಳಾಗಿ ಮುನಿಗಳಾಗಿ ತಪಸ್ ಮಾಡ್ಕೋತ ಹೊಂಟ್ರಂದ್ರೆ ಸುಳ್ಳು ಹಾಗೆ ಬಂದ್ರೆ ಅಡ್ಡಿ ಇರಲಿ, ನಮ್ಮ ಸ್ವಭಾವ ಮಾಡ್ತಾರೆ. ನಮ್ಮ ದೃಷ್ಟಾಂತ ನಮ್ಮ ಕಣಿದ್ರು ಯಾವಲ್ಲ ಜರಾಸಂಧ, ಆಮೇಲೆ ರಾವಣ, ಕುಂಭಕರ್ಣ, ಸಾಲ್ವ, ಇವೆಲ್ಲ ತಂತವರು. ಇವೆಲ್ಲ 108 ನಾವು ದೈತ್ಯರ ಕಥೆ ಕೇಳಿದ್ರೆ ಒಬ್ಬರೇ ಚಲೋ ಆಗ್ಯಾರ. ಎಷ್ಟೆಷ್ಟು ಲೋಕವನ್ನು ಆಳ್ಯಾರ, ದೇವತೆಗಳನ್ನು ಕೆಳಗೆ ಹಾಕ್ಯಾರ. ಒಬ್ಬರೇ ಸಾತ್ವಿಕ್ ಮಾತಾಡ್ಯಾರ. ನಿಮಗೇನೋ ದ್ವೇಷ ಅದ, ನೀವು ಹಾಗಾದ್ರೆ ನಿಮಗೆ ಚಲೋದನ, ನಿಮ್ಮ ಚಲೋದನ ಅಂತ ನಿಮ್ಮ ಮಕ್ಕಳಿಗೆ ರಾವಣ ರಾವ್, ದುರ್ಯೋಧನ ರಾವ್, ಸುರ್ಪಣ ಕಾಕು ಯಾರ ಒಬ್ಬ ಸಿಗ್ತಾರ ಸುರ್ಪಣ ಕಾ ಮಾಮಿ ಕಾಕು ಎದ್ದಿವಿ. ಅವ್ರಂಗೆ ಇದ್ರೂ ಇಟ್ಕೊಂಡಿದ್ರು. ದುರ್ಯೋಧನ, ದುಶ್ಯಾಸನ ಯಾರು ಇಟ್ಕೊಂಡಿದ್ರು. ರಾವಣ ತಮಿಳ್ನಾಡು ಕೆಲವು ಅಲ್ಲ ಶಿವೋಧನ ಅವರು ಚಾಟಿ ಇಟ್ಕೊಂಡಿರ್ತಾರೆ. ಅದೇ ಯಾರು ಹಲೋ ಸೋಮ ನೀವು ಬೇಡ ಅಂದ್ರೆ ಇಟ್ಕೊಂಡು ಅವ್ರ ಅವ್ವ ಅಪ್ಪ ಬೇರೆ ಕರಿತಿರ್ತಾರೆ. ದುರ್ಯೋಧನ, ದುಶ್ಯಾಸನ ಇಷ್ಟು ಕೆಟ್ಟತನ ಮಾಡ್ಯಾರ. ಯುಗ ಯುಗಾಂತರಕ್ಕೂ ತಮ್ಮ ಹೆಸರು ಕೂಡ ಇಟ್ಕೊಂಡಿರೋ ಕೆಟ್ಟ. ಮುಂದೆ ಅವ್ರ ಸಂತಾನದಲ್ಲೇ ಇಟ್ಕೊಂಡಿಲ್ಲ. ಇವೆಲ್ಲ ಏನು ಗೊತ್ತಾಗ್ತದೆ ಅಂದರೆ, ಈ ದುಷ್ಟ ಶಕ್ತಿಗಳು ವೈದಿಕ ಸಿದ್ಧಾಂತವನ್ನು ನಾಶ ಮಾಡಬಾರದು ಅಂತ ದೇವರು ಈ ರುದ್ರಾದಿಗಳಿಂದ ಕೆಟ್ಟ ಶಾಸ್ತ್ರಗಳನ್ನು ಮಾಡಿಸಿ ಅವರು ಆ ಕಡೆ ನಾವೇ ಭಾಳ ಹೋಗ್ತಿರ್ತಾರೆ. ಬ್ರೆಡ್ ಹೋಗೋದಕ್ಕೆ ಕಳಿಸ್ತಿದ್ರು, ಒಳಗೆ ಬರಂಗಿಲ್ಲ. ಇನ್ನು ಅದು ಕೂಡ ಬಂದಿರ್ತದೆ, ಉದರ ಮೇಲೆ ಆಗ್ತದೆ. ಅದು ಕೂಡ ಪ್ರಾಣಿದನ ಅಂತಂದ್ರೆ ಇಲ್ಲಿ ಅದಕ್ಕೆ ಬೇಕಾದಂಥ ಕೊಟ್ಟು ಕಳಿಸಿಲ್ಲ. ಇಲ್ಲಿ ಹಾಕಿ ಶುದ್ಧಿ ಎಲ್ಲ ಲೋಕದಲ್ಲಿ ಪಾವಿತ್ರ್ಯವನ್ನು ಕಾಪಾಡಲು ದುಷ್ಟ ಶಕ್ತಿನ ತೊಳೆದು ಕಾಣಿಸ್ತಾ ಇತ್ತು. ಸಣ್ಣ ಡಿ ಪೌಡರ್ ಹಿಡ್ಕೊಂಡು ಪಾಯ್ಸನ್ ತನಕ ನಾವೆಲ್ಲ ರಗಡೆ ಎಲ್ಲ ಪ್ರಾಣಿನ ಹೊರಗೆ ಹಾಕ್ತೀವಿ. ಯಾಕೆ ಹಾಕ್ತೀವಿ? ಮೋಸ ಮಾಡ್ದಂಗೆ ಇದೀಗೆ ಗಂಡಂಗೆ ಮೋಸ ಮಾಡ್ದಂಗೆ ನಾವು ಮೋಸ ಮಾಡಿ ಇಲ್ಲೇ ಹಾಕ್ತೀವಿ. ಮೋಸ ಮಾಡ್ತಾರೆ, ನಾವೇ ಮೋಸ ಮಾಡ್ಕೊತೀವಿ. ನಾವು ಮೋಸ ಯಾಕೆ ಮಾಡ್ತೀವಿ? ಇತರ ಪ್ರಾಣಿಗಳು ಸಾಯ್ತಾರೆ.
ಬಹುಮೂಲ್ಯವಾಗಿರ್ತಕ್ಕಂಥ ಮಾನವ ದೇಹ ಅದೊಂದು ವಿಷ ತಗೊಂಡು ಸಾಗಬಾರ್ದು ಅಂತ ಉದ್ದೇಶ. ಹಾಗೆ ದೇವರು ನಮ್ಮನ್ನದ ನಮ್ಮ ರಕ್ಷಣೆಗಾಗಿ ಈ ಕಾರ್ಯವನ್ನು ಮಾಡ್ತಾ ಇದ್ದಾನೆ, ಮತ್ತೊಂದೇನು ಅಲ್ಲ. ಒಳ್ಳೆಯ ಶಾಸ್ತ್ರಗಳನ್ನು ಓದಿದವರಲ್ಲಿಯೂ ದುಷ್ಟತನ ಕಂಡು ಬಂದದ್ದು. ಹಂಗೆ ದುಷ್ಟಶಾಸ್ತ್ರಗಳನ್ನು ಡಾಕ್ಯುಮೆಂಟರಿ ಟೈಪ್ ಹೊರಗೆ ಪ್ರಸಿದ್ಧ ಮಾಡೋದು ಅವಶ್ಯಕತೆ ಇದ್ದಿತ್ತು. ಅವ್ರ ಪ್ರಚೋದನೆಗಳನ್ನು ಮಾಡ್ಬೋದು, ಅಂದರೆ ಕೆಟ್ಟ ಜನಕ್ಕೆ ಪ್ರಚೋದನೆ ಸಲುವಾಗಿ ಒಳ್ಳೆಯ ಜನರು ಒಳ್ಳೆಯ ಶಾಸ್ತ್ರಗಳನ್ನು ಓದಿದ್ರು ಅವರಿಗೆ ಪ್ರಚೋದನೆ ಕೊಟ್ಟು ಕೆಟ್ಟ ಮಾಡಿರ್ತಾರೆ. ಕೆಟ್ಟ ಆಗಿದ್ದು ಉದಾಹರಣೆ ಸಾಕಷ್ಟು ಸಾತ್ವಿಕರಿದ್ದು ಅವರು ಅಂದರೆ ಒಳ್ಳೆ ಶಾಸ್ತ್ರಗಳನ್ನೇ ಅಭ್ಯಾಸ ಮಾಡಿದ್ರು ದುಷ್ಟತನ ಮೆರೀತಾರೆ ಹೊರಗೆ. ಅಲ್ಲ ಹಾಗೆ ದುಷ್ಟತನ ದೈತ್ಯ ಆವೇಶ ಆಗಿದೆ. ಅಲ್ಲ, ಅದು ಪ್ರಚೋದನೆಗಳಿಂದ ಬರ್ತದೆ. ಅದು ಅವರೇ ಪ್ರಚೋದನೆ ಮಾಡೋದು. ಅಲ್ಲ, ಪ್ರಚೋದನೆ ಅಂದ್ರೆ ಒಳ್ಳೆಯವರಲ್ಲಿ ದುಷ್ಟತನ ಕಂಡದ ಒಬ್ಬತ್ತಿಂದ ಕಳ್ತಂಗ ಇರಂಗಿಲ್ಲ, ತಾತ್ಕಾಲಿಕ. ಅಲ್ಲ, ಅದು ಗ್ರಂಥಗಳಿಂದ ಯಾವುದೋ ಒಂದು ಜನ್ಮ ಒಳಗೆ ಗ್ರಂಥಗಳಿಂದ ಬಂದದ್ದಲ್ಲ, ಅವನ ಪ್ರಚೋದನೆಗಳಿಂದ ಬಂದದ್ದು. ಅಲ್ಲ, ಇದು ಗ್ರಂಥಗಳಿಂದ ಬರುವುದು ಒಂದು ಇದೊಂದು ಮಾರ್ಗ ಇದೆಯಾ, ಎಲ್ಲ ಕಡೆ ಪ್ರಚೋದನೆ ಮಾಡೋ ಕಾರಣ. ಈ ಸಾತ್ವಿಕ ಗ್ರಂಥಗಳಿಗೂ ಅವರು ಒಳಗೆ ಪ್ರವೇಶ ಮಾಡಿದ್ರಂತೆ ಕೆಟ್ಟ ಕೆಟ್ಟೆ ಹೋಗ್ತದೆ. ಮತ್ತು ಅವರು ಉದ್ದೇಶಗಳು ವಿಷ್ಣುವಿನ ಆರಾಧನಾ ಮಾಡಿದ್ರೆ ವಿಷ್ಣು ಪರಮಾತ್ಮ ಹೊರ ಕೇಳ್ತಾರೆ, ಹೊರ ಕೊಡ್ಬೇಕಾಗ್ತದೆ. ಕೊಟ್ಟ ಮೇಲೆ ಏನೇ ಮಾಡ್ತಾರೆ, ಅವ್ರು ಸವಾಲು ಮಾಡಬೇಕು ನಾವು. ಅದಕ್ಕೆ ಇದು ಒಂದು ಹಾಗೆ ಒಂದೇ ಅಂತೀನಿ, ಹಿಂಗೆ ಎಲ್ಲ ಕಡೆ ಮಾಡ್ತೀನಿ ಹಿಂಗೆ ಅಂತ. ಇದು ಒಂದು ಇದು ಅಂತೂ ಈ ರೀತಿಯಾಗಿ ವಿಷ್ಣಾದೀನ ಕಿಂಚ ರುದ್ರಾದೀನ ಪುರಾಣ, ಇದು ಸಾತ್ವಿಕ ಪುರಾಣ. ವರಾಹ ಪುರಾಣ ಅಲ್ಲ, ವರಾಹ ಪುರಾಣದ ಒಳಗ ಸಾತ್ವಿಕ ಪುರಾಣ ಅದರ ಒಳಗ ಈ ಕಥೆ ಬಂದದ್ದು. ಕೊನೆ ಸಾತ್ವಿಕ ಆಗ್ತಾನ ಪರಮಾತ್ಮ ವಿಷ್ಣು ಪರಮಾತ್ಮ ರುದ್ರಾದಿಗಳಿಗೆ ಈಗ ಮೋಸ ಮಾಡಿ ದೈತ್ಯರನ್ನ ದೂರ ಸರಸ್ವರಿ ಅಂತ ಹೇಳಿದ್ದು ಸಾತ್ವಿಕ ಸಿದ್ಧಾಂತ. ಶುದ್ಧಿ ಅನುಕೂಲ. अन्यथा विष्णादीनां जगत्कारणत्वादि अभिधायिना वाक्यानां विरोध परिहारोपाय भावेन निर्णयरूपत्तेन च तेषां सर्वनामता अस्ति तत्र प्रमाणान्ति ಹಿಂಗಿರ್ಬೋದು. ಏನಂದ್ರೆ ಈಗ ದೇವರು ದರ್ಶನಾಂತರ ಮೂಲತ್ವಾತ್ ಮೋಹಾರ್ಥಂ ಚಾತ್ಯ ಹರೇ ಅಂತ ದೈತ್ಯರ ಮೋಹನಕ್ಕಾಗಿ ರುದ್ರಾದಿಗಳಿಂದ ದೇವರು ಮೋಹಕ ಶಾಸ್ತ್ರವನ್ನು ಮಾಡಿಸಿದ್ದಾರೆ. ಆದ್ದರಿಂದ ಅವು ಯಾವ ಪ್ರಮಾಣ ಇದೆಲ್ಲ ಯಾಕೆ ಹೇಳಬೇಕಾಗ್ತದೆ? ಶಿವನು ಜಗತ್ಕರ್ತ ಇದ್ದಾನ, ಶಿವನು ಗುಣ ಪರಿಪೂರ್ಣ ಇದ್ದಾನ ಅಂತಕ್ಕಂಥ ಶಾಸ್ತ್ರಗಳು ಈ ಜಗಜ್ಜನ್ಮಾದಿ ಕಾರಣತ್ವ ಎಂಬ ಅಸಾಧಾರಣದ ಲಕ್ಷಣ ಅತಿವ್ಯಾಪ್ತ ಅಂದರೆ ಬೇರೆಯವರಿಗೂ ಬರ್ತದೆ. ಅಂತ ಅತಿವ್ಯಾಪ್ತಿ ನಿವಾರಣೆ ಮಾಡುವ ಸಲುವಾಗಿ ಏನು ಮಾಡಿದ್ರು, ಅವು ಪ್ರಮಾಣೇ ಅಲ್ಲ. ಪ್ರಮಾಣ ಯಾಕಲ್ಲವು ಅಂತ ಈ ಪ್ರಶ್ನೆ. ರುದ್ರಾದಿಗಳ ಮಾಡ್ಯಾರ, ಅವರು ಪುರುಷಕೃತವಾದ ದೋಷಕೃತವಾದ ಅವುಗಳ ವೇದ ಮೂಲ ಅದಕ್ಕಿಲ್ಲ, ವೇದ ಶ್ರುತಿ ಮೂಲತ್ವ ಇಲ್ಲ, ಯುಕ್ತಿ ಮೂಲತ್ವ ಇಲ್ಲ, ದರ್ಶನಾಂತರ ಮೂಲ. ಬೇರೆ ಬೇರೆ ಮತಗಳೇ ಅದಕ್ಕೆ ಮೂಲ. ಯಾವ ಮತಗಳು? ಶೈವ ಪುರಾಣಗಳು ಪಾಶುಪತ ಮೂಲ. ಆ ಪಾಶುಪತಗಳು ಯಾಕೆ ಪ್ರಮಾಣ ಆಗಬಾರ್ದು? ಇನ್ನು ಅದು ಮಹಾದೇವರು ಮಾಡ್ಯಾರ, ಅವರು ಭಗವಂತನ ಆಜ್ಞೆಯನ್ನು ಮಾಡ್ಯಾರ, ಸ್ವಯಂ ಮಾಡಿಲ್ಲ. ಹೀಗಾಗಿ ಅವರಿಗೆ ಪಾಪ ಬರಂಗಿಲ್ಲ. ಅಲ್ಲ, ದೇವರಿಗೆ ಪಾಪ ಬರಬೇಕು ಅಂತ ಕೇಳಿದಾಗ ಅವ್ರು ಸ್ವಯಂ ಈಶ್ವರ ಅಂದರೆ ಏನು? ಎಲ್ಲ ಪ್ರಾಣಿಗಳನ್ನು ಸಮಚಿತ್ತದಿಂದ ಕಾಣ್ತಾರೆ ಅವನು ಈಶ್ವರ. ಈಗ ಈಶ್ವರತ್ವ ಶಬ್ದ ಏನು? ದುರ್ಬಲರಿಗೆ ಅಥವಾ ಸಾತ್ವಿಕರಿಗೆ ಅಸಾತ್ವಿಕರಿಂದ ಆಕ್ರಮಣಗಳು ಆಗಬಾರ್ದು. ಆಗದೆ ಇದಕ್ಕೆ ಒಳಗೆ ನಿಂತು ಪರಮಾತ್ಮ ಪ್ರೇರಣೆ ಮಾಡ್ತಾನೆ, ನಾವು ಹೊರಗಿಂದೂ ಮಾಡ್ತೀವಿ. ಎರಡೆರಡು ಇನ್ನು ಆಗಲೇ ಒಳಗೆ ನಿಂತು ಪ್ರೇರಣೆ ಮಾಡಬಹುದಲ್ಲ. ಅದು ಒಳಗೆ ನಿಂತು ಪ್ರೇರಣೆ ಮಾಡಬಹುದಲ್ಲ ಅಂದ್ರೆ ನಿಮಗೆ ಮನೆ ಒಳಗೆ ಕೊಟ್ಕೊಂಡು ಎಲ್ಲ ಸುಧಾ ತಿಳಿ ಹಂಗೆ ಮಾಡಿ ಹಿಂಗೆ ಪುಸ್ತಕ ನೋಡೋ ಕಾರಣ ಇಲ್ಲ, ತಾನಾಗಿ ಅದು ಒಳಗೆ ಅದು ಶಾಸ್ತ್ರ ಬಂದು ಅಲ್ಲೇ ದೇವರು ಧ್ಯಾನ ಮಾಡಲಾರೇ ದೇವರು ಕಾಣಿಸಿ ಅನುಗ್ರಹ ಮಾಡಿ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ಬೋದು. ಸ್ವಯಂ ಪ್ರೇರಣೆ. ನೀವು ಯಾವಾಗ ಹೊರಗಿದ್ದೇನು ಕಾಣಿಲ್ಲ, ಅಥವಾ ಯಾವಾಗಲೂ ದೇವರೇ ಒಳಗೆ ಪ್ರೇರಣೆ ಮಾಡಿ ಹೊಟ್ಟು ತುಂಬ್ದಂಗೆ ಅನಿಸ್ಬಿಡು. ಇವು ಹೊರ ಬಿತ್ತೋದು ಅಡುಗೆ ಮಾಡೋದು ಬೇಡ ಬೇಡ, ದೇವರ ಕರುಣಾಶಾಲಿ
ಹಸಿವಿನ ನೀಡಿಕೆ ಕೊಡಬಾರ್ದಾಗಿತ್ತು. ಇದು ಅಲ್ಲಿ ಪ್ರಶ್ನೆ ಉಂಟು. ದೇವರು ಹೊರಗೆ ನಿಂತೇ ಎಲ್ಲ ಮಾಡ್ಸಾಮಿದ್ದ ಅಂತ ನಮಗಿಷ್ಟು ಹೊರಗಿನ ಎಲ್ಲ ವ್ಯಾಪಾರ ಪರಮಾತ್ಮ ಯಾಕೆ ಮಾಡ್ತೀವಿ? ನಾವು ಕಟ್ಕೊಡೋದು, ಹಸಿವಾಗೋದು, ಅಡುಗೆ ಇಡೋದು, ಮಾಡಂಗೆ ಅನ್ನೋದು, ಹೆಂಗೆ ಮಾಡಂಗೆ ನೋಡ್ಕೊಂಡು ಇವೆಲ್ಲ ಜಗತ್ತು ಸುಲಭ. ಹಾಗೆ ಉಪ್ಪು ಜಾಗ ಖಾಲಿ ಇವೆಲ್ಲ ಬೇಕಾ? ದೇವರೇ ಒಳ್ಳೆ ಪ್ರೇರಣೆ ಮಾಡಿಬಿಟ್ಟು ಈ ಪ್ರೇರಣಾದ ಸಿದ್ಧಾಂತ ಇದ್ದಕ್ಕೆ ಕರ್ಕೊಂಡು ಹೋಗ್ಬೇಕು. ಕಡೆಗೆ ಮನುಷ್ಯ ನಿರ್ವೀರ್ಯಾಗಿ ನಿಶ್ಚಲಾಗಿ ಕಲ್ಲಾಗಿ ಕೊಟ್ಟು. ಅದಕ್ಕಾಗಿ ನಾವು ಜೀವರಾಶಿಗಳು, ನಮಗೂ ಕರ್ಮ, ನಮಗೂ ಪ್ರಯತ್ನ, ನಮಗೂ ಎಲ್ಲ ಒಳಗಿನಿಂದ ಕೆಲವು ಮಾಡಿಸ್ತಾನ, ಹೊರಗಿಂದ ಕೆಲವು ಮಾಡಿಸ್ತಾನ. ಡಾಕ್ಟರ್ ಕೇಳ್ರಿ, ಇಂಡೋರ್ ಪೇಷಂಟ್ ಔಟ್ಡೋರ್ ಪೇಷಂಟ್ ಎರಡೂ ಡೀಲ್ ಮಾಡ್ತಾರ ಕೇಳ್ರಿ. ಇವರು ದೇವರು ಇವರು ಪ್ರೇರಣೆ ಮಾಡಿ ಮಾಡ್ತಾನ, ದೇವರಿಗೆ ಬೇರೆ ಪ್ರೇರಕನಾಗಿ. ಆದ್ದರಿಂದ ಅವಕ್ಕೂ ಉತ್ತರ ಗೀತಾವನ್ನು ಕೊಟ್ಟ. ಆದ್ದರಿಂದ ಕೊನೆಗೆ ನಿರ್ಣಯ ಏನಾಯ್ತಪ್ಪ ಅಂತ ಕೇಳ್ತಾರೆ. ವಿಷ್ಣು ವಿರುದ್ಧವಾದಂಥ ದರ್ಶನಗಳು ಪ್ರಮಾಣಗಳ ಅಲ್ಲ. ಅಲ್ಲಿ ಹೇಳಿದ ಶಿವ ಸರ್ವೋತ್ತಮತ್ವಾದಿಗಳು ಪ್ರಾಮಾಣಿಕವಲ್ಲ. ಜಗಜ್ಜನ್ಮಾದಿ ಕಾಮತ್ವ ಯಾರಿಗೆ ಬಂತು? ಅವರಿಗೆ ಬಂತು. ಆ ಲಕ್ಷಣ ಅತಿವ್ಯಾಪ್ತವಾಗಲಿಲ್ಲ. ಶುದ್ಧವಾದ ಲಕ್ಷಣ, ಶುದ್ಧವಾದ ಲಕ್ಷಣದಿಂದ ಲಕ್ಷ್ಯ ಜ್ಞಾನ ನಿಶ್ಚಯ ಆಯಿತು. ಈಗ ವಿಷ್ಣು ಸರ್ವೋತ್ತಮ ಅಂತ ಸಿದ್ಧಾಂತ ಅವ್ನು ಇನ್ನೂ ಮಾತ್ರ ಮಾಡಿ ಹಿಂಗೆ ಕೇಳಿ ಪ್ರಶ್ನೆ ಮಾಡ್ಯಾನ. ಅದೇ ಆಚಾರ ರುದ್ರಾದೀನ ಜಗತ್ಕಾರಣ ಅಂತಲೇ ವಿಶ್ವಾದ ಶೇಷನಾಮ. ಈಗ ನೀವು ವೇದ ಒಳಗಿನ ಕೆಲವು ಶಬ್ದಗಳು ಹೇಳಿದ್ರು. ಶಿವ ಶಿವ ಆ ಶಿವದ ಮೂಲ ಅಲ್ಲ, ವೇದ ಒಳಗೇನೆ ಏಕೋ ರುದ್ರಾವತಸ್ಥೆ, ರುದ್ರ ಒಬ್ಬೇ ಜಗತ್ತಿನಾಗಿದ್ದ ಅಂತ ಜ್ಞಾತ್ವಾ ಶಿವಂ ಶಾಂತಿ ಮಧ್ಯಂತಮೇತಿ. ಏನಪ್ಪ ಯಾರು ಬಿದ್ದು ನೋಡ್ರಿ, ಶಿವನನ್ನು ಚೆನ್ನಾಗಿ ಅಧ್ಯಯನ ಮಾಡಿದ್ರೆ ಮೋಕ್ಷ ಬರ್ತದ ಅಂತ ಹೇಳಿ. ಜ್ಞಾತ್ವಾ ಶಿವಂ ಶಾಂತಿ ಮತ್ಯಂತಮೇತಿ ವೇದೇ. ಹಾಗಾದ್ರೆ ಆಶ್ಪದ ಬೇಡ, ಹಾಗೆಲ್ಲ ಮೋಸ ಮಾಡ್ಯಾರ. ವೇದ ನಿಮ್ಮ ಪ್ರಕಾರ ಹೋಗೋಣ, ನಿಮ್ಮ ಪ್ರಕಾರ ವೇದದೊಳಗೆ ಎಷ್ಟು ಕಡೆಗೆ ರುದ್ರ ಜಗತ್ಕರ್ತ ಅಂತ ಹೇಳ್ಯಾರ, ಲಕ್ಷ್ಮೀ ಜಗತ್ಕರ್ತ ಅಂತ. ಪ್ರಜಾಪತಿ ರತ್ವರೇದಾನ್ಯನ್ಯೋ ವಿಶ್ವಜಾತಾನಿ ಪರಿತಾಪ ಭೂವ ಬ್ರಹ್ಮದೇವರು ಸರ್ವೋತ್ತಮ. ಓಂ ಶ್ರೀ ಜಾತಸ್ಯ ಆನಿರೇಯಾಯ ಶಿವಭ್ಯೋ ಶಿವಸಾನ ಲಕ್ಷ್ಮೀದೇವಿನ ಆರಾಧನೆ ಮಾಡಿದ್ರೆ ಮೋಕ್ಷ ಆಗ್ತದೆ ಅಂತ ಹೇಳ್ಯಾರ. ಎಷ್ಟು ಮಂದಿ ಮೋಕ್ಷ ಬೇಕು? ಗಣಪತಿ ತನಕ ಅಲ್ಲೆಲ್ಲ ಹೇಳ ಶಿವಗವ. ಈ ಎಲ್ಲ ದೇವತೆಗಳು ಜಗತ್ಕರ್ತ ಜಗತ್ಪಾಲನಕರ್ತ ಅಂತ ಹೇಳಿ ನಿಮ್ಮ ಪುರಾಣ ಬೇಡ, ನೀವು ಪುರಾಣ ಆಗಿಲ್ಲ ಬೇಡ. ವೇದ ವೇದ ಒಳಗವಲ್ಲ, ಅದಕ್ಕೆ ಅಲ್ಲಪ್ಪ. ನೋಕ್ತಂ ವಿಸ್ಮಾರಸಿ. ಈಗ ಹೇಳಿದ್ದನ್ನು ಮರಿಬೇಡ, ಹೇಳಿದ್ದನ್ನ ಮರಿಬೇಡ. ಮರಿ ಹೇಳಿವ ಇಲ್ಲ, ಏನು ಹೇಳಿವು? ವೇದಗಳಲ್ಲಿ ಬಂದಿರತಕ್ಕಂಥ ಶಿವ ಅವೆಲ್ಲ ಶಬ್ದಗಳು ಯಾವುವು? ಯೋ ದೇವಾನಾಂ, ಅದಕ್ಕೆ ಪ್ರಮಾಣ ಯೋ ದೇವಾನಾಂ ನಾಮಧ ಏಕ ಏವ. ಯಾವನು ಎಲ್ಲ ದೇವತೆಗಳ ನಾಮ ಅವಂದೇ, ವಿಷ್ಣು ಪರಮಾತ್ಮಂದೇ. ಇವನ್ ಮಧ್ಯಾಹ್ನ ಏನೋ ಕೃಷ್ಣ ಅಂತ ಆಗಿರ್ತಾನೆ, 8 ತಲೆ ಮುಂದೆ 8th ಕೃಷ್ಣವಾಗಿರ್ತಾನೆ. 2ನೇ ಕೃಷ್ಣ, 3ನೇ ಕೃಷ್ಣ. ಈ ಎಲ್ಲ ಕೃಷ್ಣ ಶಬ್ದಕ್ಕೆ ಏನಪ್ಪ ಶ್ರೀಕಾಂತ, ಅದು ಚೀಲ ಬಿದ್ದದ್ದು ಯಾರು ಪುಣ್ಯಾಕ ಒಳಗೆ ಏನಿಲ್ಲ ಇದ್ದ ಕೂದ ಸರಿ ಮಾಡಿ ನಾಳೆ ಪಾಠಕ್ಕೆ ಬಂದು ಬಂದು ಯಾಕೆ ಕಡಿಮೆ ಸಾಗಿರ್ತೀವಿ ಏನೇ ಮಾಡ್ತಿರ್ತಾರೆ. ಅಷ್ಟೆಲ್ಲ ಇದು ಬಹುಶಃ ತಿಂದ ಜಾಗ ಅದ ಕೂಡ ಏನೋ ಶ್ರೀಕಾಂತ ಮಾಡಬೇಡಪ್ಪ. ಅದರಿಂದ ಈ ಅವ್ರಿಗೂ ಭಾಳ ಜೋರ ಬೆಳೆದು ನಾಳೆ ಬಿಟ್ಟು ಹೋಗ್ಬಿಡ್ತಾರೆ. ಇಲ್ಲ ಶಾಲೆಯಾಗ ಹುಡುಗರಿಗೆ ಭಾಳ ಬೇರೆ ಸಾರಿಗೆ ಬರಂಗಿಲ್ಲ, ಬೈದೆ ಅಂದ್ರೆ ಅಭ್ಯಾಸ
ರುದ್ರ ಹಾಂ ವಿದ್ಯಾರ್ಥಿಗಳ ಸಂಖ್ಯೆ ಕಮ್ಮಿ ಆದ್ರೆ ಶಿಕ್ಷಕರ ತೆಗಿತಾರೆ. ಆದ ಕಾರಣ ಸರ್ವನಾಮತ ದೇವತೆಗಳೆಲ್ಲ ಹೆಸರು ದೇವರಿಗವ. ರುದ್ರ ಜಗತ್ಕರ್ತ ಅಂತಿದ್ದ ರುದ್ರ ಅಂದ್ರೆ ಶಿವನೇ, ಇದು ವಿಷ್ಣುನೇ, ವಿಷ್ಣುವಿಗೆ ಎಲ್ಲ ಹೆಸರುಗಳವ ಅಂತ ವೇದ ಹೇಳ್ತಾರೆ. ಇದಕ್ಕೆ ತಕ್ಕ ಬಂದು ಉತ್ತರ ಕೊಟ್ಟಿದೆ ಅಲ್ವಾ. ಅದು ಇನ್ನೊಂದು ಪ್ರಶ್ನೆ ಮಾಡ್ತಾರೆ. ಸರಿ, ರುದ್ರಾದೀನ ಜಗತ್ಕಾರಣತ್ವೇ ವಿಷ್ಣಾದಶೇಷನಾಮತ್ವಂ ವಿಷ್ಣಾದೀನ ಜಗತ್ಕಾರಣತ್ವಾದಿ ವಿಧಾಯನ ವಾಕ್ಯಾನ ವಿರೋಧ ಪರಿಹಾರ. ಅದ ಕಾರಣ ಅವೆಲ್ಲ ಹೆಸರು ವಿಷ್ಣು ದೇವ. ಅದ ಕಾರಣ ರುದ್ರ ಎಂಬ ಹೆಸರು ವಿಷ್ಣು ದೇವ. ಈ ಪಾರ್ವತೀಪತಿ ಶಂಕರ ರುದ್ರ ಇದ್ದಾರಲ್ಲ, ಇವರೆಲ್ಲರೂ ಆ ದೇವರ ಹೆಸರು ಇಟ್ಕೊಂಡವರಿದ್ದಾರೆ. ಮೊಮ್ಮಕ್ಕಳಿಗೆ ಹಂಗೆ ಉಚ್ಚಾರ ಹೆಸರು ಇರ್ತಾರೆ. ಹಂಗೆ ಜೊತೆತಾಂ ಸರ್ವನಾಮತ ಅಸ್ತಿ. ಹೀಗ್ಯಾಕೆ ಆಗಬಾರ್ದು? ವಿಷ್ಣು ನಾರಾಯಣ ಕೃಷ್ಣ ಎಂಬ ಹೆಸರೇ ಅವಾಗಾಕ. ನಿಮ್ಗೆ ಸಿದ್ಧಾಂತ ಏನು ಹೇಳಿದ್ರೆ ಶಿವ ಗಣಪತಿ ಇತ್ಯಾದಿ ಹೆಸರು ವಿಷ್ಣು ಬಂತು. ವಿಷ್ಣುವಿನ ಹೆಸರೇ ವಿಷ್ಣುವಿನ ಹೆಸರು ಶಿವಂದೇ ವಿಷ್ಣು ಅಂತ. ಆ ಶಿವನ ವಿಷ್ಣು ಹೆಸರು ಈ ವಿಷ್ಣು ಇಟ್ಕೋಣ ಅಂತ ಹಿಂಗೆ ವಾದ ಮಾಡಿದರೆ ಈ ವಾದ ನೀವೇ ಕಳಿಸಿದ್ರು ತಿರುಗಿಬಿಡ್ತು. ತತ್ರ ಸರ್ವನಾಮತ ಅಸ್ತಿ. ಅಂದ್ರೆ ವಿಷ್ಣು ಪರಮಾತ್ಮನಿಗೆ ಸರ್ವನಾಮತ್ವ ಹೆಂಗದನೋ ಹಂಗೆ ಶಿವಾದಿಗಳಿಗೆ ಸರ್ವನಾಮತ್ವವಿಲ್ಲ. ಮೂಲ ಆಫೀಸದ ಡೈರೆಕ್ಟರು ಒಬ್ಬ 4 ಹಿಡ್ಕೊಂಡು ಮ್ಯಾನೇಜರ್ ತಕ್ಕ ಎಲ್ಲರದು ಸಹಿ ಮಾಡಬಹುದು. ಅವನು ಸಹಿ ಮಾಡಿ ಬರ ಅವ್ರಿಗೆ ಕೊಟ್ಟ ಅಧಿಕಾರ ಎಲ್ಲ ಅವಂಗ. ಯಾರಿಗದ? ಮುಖ್ಯ ಡೈರೆಕ್ಟರ್, ಡೈರೆಕ್ಟರ್ ಅಧಿಕಾರ ಅವನಿಗೆ. ಹಾಗೆ ಇತರ ದೇವತೆಗಳ ಹೆಸರು ವಿಷ್ಣುಗ. ವಿಷ್ಣುವಿನ ಹೆಸರ ಇಲ್ಲ. ಯಾಕೆ? ತತ್ತ ಪ್ರಮಾಣಾಭಾವ. ಮಾತ್ರ ಪ್ರಮಾಣಕ್ಕೆ ಬಂದು ಹಚ್ಚು. ಎಲ್ಲ ದೇವತೆಗಳ ನಾಮ ವಿಷ್ಣು ಪರಮಾತ್ಮನಿಗೆ ಹಂಗೆ ಸ್ವಾಭಾವಿಕದ ಅದಕ್ಕೆ ಪ್ರಮಾಣ ಏನು? ಯೋ ದೇವಾನಾಂ ನಾಮಧ ಏಕೈಕಂ ತಂ ಪ್ರಶ್ನಂ ವದಂತಿ. ಅಥೋ ನ ಜಗತ್ಕಾರಣತ್ವಂ ತೇಷಾಮಿತ್ಯ ನ ಸರ್ವನಾಮತಾನ್ಯೇಷಾಂ ಶ್ರುತೌ ಉಕ್ತಾ ಹಿ ಕುತ್ರಚಿತ್. ಇದನ್ನೇ ಆಚಾರ್ಯ ಹೇಳಲು ವ್ಯಾಖ್ಯಾನ ಹೇಳಿದರು. ನ ಸರ್ವನಾಮತ ಅನ್ಯೇಷಾಂ ಅಂದ್ರೆ ಯಾರಿಗೆ? ಶಿವ ಮೊದಲಾದವರಿಗೆ. ಸರ್ವನಾಮತ ಸರ್ವನಾಮತ್ವವು ಶ್ರುತವು ನ ಉಕ್ತ ಕುತ್ರಚಿತ್. ಯಾವ ಶ್ರುತಿ ಒಳಗೂ ಎಲ್ಲೂ ಹೇಳಿಲ್ಲ. ಆದ್ದರಿಂದ ನಮ್ಮ ಏನೋ ಒಂದು ಟೆಕ್ನಿಕ್ಸ್ ಅದ, ನೀವು ತೊಳಗಿ ಬರ. ನೀವು ಹೆಂಗೆ ಶಿವ ಮೊದಲಾದ ನಾಮ ಇಟ್ಕೋಬೇಕಂತೀವಿ, ನಾವಂತೀವ ವಿಷ್ಣು ನಾಮ. ಹಂಗಲ್ಲಿ ಬರಂಗಿಲ್ಲ, ಪ್ರಮಾಣ ಬೇಕದಕ್ಕೆ. ಯೋ ದೇವಾನಾಂ ನಾಮಧ ಏಕ ಏವ ಅಂದ. ದೇವಂದ್ರೇನು? ಅವನು ಒಬ್ಬಗೆ ಎಲ್ಲ ನಾಮ. ವಿಷ್ಣು ಒಬ್ಬಗೆ ಎಲ್ಲ ನಾಮ ಅವರೇ. ಶಿವಾದಿಗಳಿಗೆಲ್ಲ ನಾಮ ಇಲ್ಲ. ಅವ್ರದೇ ನಾಮ ಹೌದನ್ನ ಬೇರೆ ಇಲ್ಲ. ಅಭಿಷ ಜಗತ್ ಕಾರಣೇನ ಅಜ್ಞಾನಾದಿ ದೋಷರಹಿತೇನ ಭವಿತವ್ಯಂ. ಈ ಎಲ್ಲ ಇಲ್ಲಿಗೆ ಈ ಸ್ಟಾಪ್ ಮಾಡಿದ್ರು, ಸಮಸ್ಯೆ ಬಗೆಹರಿಸಿದ್ರು. ಹೆಚ್ಚಿನ ಮಾಹಿತಿಗಾಗಿ ನಮಗೆ ವೈಯಕ್ತಿಕ ಬಂದು ಭೇಟಿಯಾಗಲ್ಲ. ವೈಯಕ್ತಿಕ ಬಂದು ಭೇಟಿಯಾಗಬಹುದು. ಇಲ್ಲೇ ಅಪಿಚ ಜಗತ್ ಕಾರಣೇನ ಅಜ್ಞಾನಾದಿ ದೋಷರಹಿತೇನ ಭವಿತ. ಇನ್ನೊಂದು, ಜಗತ್ತಿಗೆ ಕಾರಣ ಯಾರಿದ್ದಾರೆ ಅವರಿಗೆ ಅಜ್ಞಾನಾದಿ ದೋಷ ಇರ್ತಾರೆ. ಕಾರಣ ಅಂದ್ರೆ ಬರೀ ಹುಡ್ಸೋದು ಅಷ್ಟೇ ಅಂತ ಹೇಳಿಲ್ಲ. ಹುಡ್ಸೋದು, ಪಾಲನೆ ಮಾಡೋದು, ಸಂವಾದ ಮಾಡೋದು, ಜ್ಞಾನ ಕೊಡೋದು, ಇವೆಲ್ಲ ಸೇರಿ ಇವೆಲ್ಲ ಯಾರು ಮಾಡ್ತಾರ ಅವರಿಗೆ ಅಜ್ಞಾನ ಇರಬಾರ್ದು. ಅಡುಗೆ ಮಾಡೋವರಿಗೆ ಅಡುಗೆ ವಿಷಯಕ್ಕೆ ಅಜ್ಞಾನ ಇರಬಾರ್ದು. ಪಾಠ ಹೇಳೋವರಿಗೆ ನಾವು ಹೇಳೋ ಪಾಠದ ಬಗ್ಗೆ ಅಜ್ಞಾನ ಇರಬಾರ್ದು. ಯಾರ ಬಗ್ಗೆ ಅಜ್ಞಾನ ಇಲ್ಲ. ಇದು ಜಗತ್ತಿನ ನಿಯಮ. ಹಾಗೆ ದೇವರು ಸರ್ವ ಕಾರಣ ಇದ್ದಾನೆ, ನಾವು ಸರ್ವಜ್ಞಾನ ಇದೆ. ನಾವು ಯಾವುದೋ ಒಂದು ಕಾರಣ ಇರ್ತೀವಿ. ಅಡುಗೆ ಮಾಡೋದು ಒಂದು ಕೆಲಸ, ನಮ್ಗೆ ಅದ್ರ ಬಗ್ಗೆ ಪಾಠ ಹೇಳೋದು ಒಂದು ಭಾಗ. ಇವತ್ತಿನ ಏನು ಪಾಠ ಹೇಳ್ಕೊತೀವಿ ಅಷ್ಟರೇ ಜ್ಞಾನ ಬೇಕು. ನಾಳೆ ಹೇಳೋದು ಮತ್ತು ನಾಳೆ ನೋಡ್ಕೊಂಡು ಇವತ್ತಿನ ಜ್ಞಾನ ಏನು ಪಾಠದ ಹೇಳೋದು
ನೋಡ್ಕೊಂಡು ಹೇಳು. ನಮ್ಮ ಆಚಾರ್ಯರು ಪಾಠ ನೋಡ್ಕೊಂಡು ಹೇಳು. ಎಷ್ಟೇ ಗೊತ್ತಿದ್ರು ನೋಡ್ಕೊಂಡು ಹೇಳು. ಮೈ ಎಷ್ಟೇ ಸ್ವಚ್ಛ ಅದು ಸ್ನಾನ ಮಾಡೇ ಪೂಜೆ ಮಾಡಿ ಸ್ವಚ್ಛ ಸ್ನಾನ ಮಾಡಿ ಮಾಡೋದು ಚಲೋ. ನಿಮಗೆ ಎಷ್ಟೇ ಜ್ಞಾನ ಇದ್ದರೂ ಸ್ವಲ್ಪ ಹೇಳೋ ಪಾಠ ಆಚಾರ್ಯ ಇರಲಿ ಒಮ್ಮೆ ನೋಡ್ಕೊಳ್ಳಿಕ್ಕೆ ಆಗಂಗಿಲ್ಲ. ಅವಾಗ ಪಾಠ ನಡೆದಾಗೆ ನೋಡ್ಕೋತ ಹೇಳು. ಅದು ನನ್ನ ಪಾಠ ಹೇಳ್ಬೇಡ. ಮಂದಿಗೆ ಮಿಸ್ಗೈಡ್ ಮಾಡ್ಕೊತ ಹೋಗ್ಬೇಡ. ನೀವು ತಪ್ಪ ಹೇಳ್ಬೋದು ಪಾಠ ಮಂದಿಗೆ ತೊಂದರೆ. ಅದಕ್ಕೆ ಸ್ವಲ್ಪನೇ ವಿಷಯ ಆ ಹೇಳೋ ಬಂದು ಎರಡು ಹೆಚ್ಚು ಹೇಳೋದು ಮತ್ತು ತಪ್ಪು ಹೆಚ್ಚು ಹೇಳೋದು ಬೇಡ. ಎಷ್ಟು ಈ ಸುಧಾರಣೆ ಒಂದು ವಾಕ್ಯದ ಮೇಲೆ 108 ಟಿಪ್ಪಣಿಗಳು, ಎಲ್ಲ ಟಿಪ್ಪಣಿಗಳು ಬೇಡ. ಅಟ್ಲೀಸ್ಟ್ ಅನುವ್ಯಾಖ್ಯಾನ ಸುಧಾರಣೆ ಒಳಗೆ ಏನು ಒಂದು ವಿಶಿಷ್ಟ ಅರ್ಥದ ಅದನ್ನು ತಿಳ್ಕೊಂಡು ಹೇಳಿದ್ರೆ ಸಾಕು. ಅದನ್ನ 25 ಟಿಪ್ಪಣಿ ಕಾಲ ಏನು ಬಲ್ಲ ಅದೆಲ್ಲ ನೀವು ಹೇಳ್ಕೊತ ಮಾಡ್ರಂದ್ರೆ ಸಾಗಂಗಿದೆ. ಅದು ಅಧ್ಯಯನ ಮಾಡ್ಲಿಕ್ಕೆ ಕುತ್ಕೊಂಡಾಗ ಮಾಡಬೇಕು. ಆದ ಕಾರಣ ದೋಷಣೋ ಅಸ್ಮದಾಧಿಪತ ಜಗತ್ ಕಾರಣತ್ವ. ಜಗಜ್ಜನ್ಮಾದಿ ಕಾರಣ ಯಾರಿಗೆದವರು ದೋಷ ಇರ್ತಾರೆ. ದೋಷದಿಂದ ನಮ್ಮಂಗೆ ಆಗ್ತಾರೆ. ನಿರ್ದೋಷತ್ವಂಚ ಭಗವತ್ವ ಅಧಿದೇವ ನಾನು. ಇಂಥ ನಿರ್ದೋಷತ್ವ ದೇವರ ಬಿಟ್ಟು ಮತ್ತೆ ಯಾರಿಗೂ ಇಲ್ಲ. ಅಂತಹ ಸೈವ ಜಗಜ್ಜನ್ಮಾದಿಗಳು ಅನರುದ್ರಾದಿ. ಅದ ಕಾರಣ ದೋಷವುಳ್ಳ ರುದ್ರಾದಿಗಳು ಜಗತ್ಕರ್ತ ಅಲ್ಲ, ವಿಷ್ಣುವೇ. ಇದನ್ನು ಹೇಳುವ ಸಲುವಾಗಿ ಅದೋಷ ವಚನಾಚೈವ ನಿಯಮೇನ ಹರೇ ಶ್ರುತೌ. ಶ್ರುತಿಯಲ್ಲಿ ಭಗವಂತಗ ಯಾವ ದೋಷಗಳಿಲ್ಲ ಅಂತ ಹೇಳ. ಯಾವ ದೋಷ ಇಂಥ ದೋಷ ದೇವರಿಗೆ ಅದ ಅಂತ ಹೇಳಿ ಭಗವಂತ ಏಕೋ ದೇವ ಸರ್ವಭೂತೇಷು ಮೂಢ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಕರ್ಮಾಧ್ಯಕ್ಷ ಸರ್ವಭೂತಾನಿವಾಸ ಕ್ಷೇಚೇತ ಸತ್ಯಂ ಜ್ಞಾನಮನಂತಂ ಬ್ರಹ್ಮ. ಇವೆಲ್ಲ ದೇವರ ಗುಣಗಳನ್ನು ವೇದಗಳು. ಈ ವೇದಗಳಲ್ಲಿ ಎಲ್ಲೆಲ್ಲಿಯೂ ದೇವರಿಗೆ ದೋಷ ಬಂತು. ಯಾಕೆ ಹೇಳ್ರಿ? ಜಗಜ್ಜನ್ಮಾದಿ ಕಾರಣ ಆಗವ ದೋಷ ಇರಬಾರ್ದು. ಆದರೆ ಇತರ ದೇವತೆಗಳಿಗೆ ದೋಷವ, ಅದಕ್ಕೆ ಅವ್ರು ಜಗತ್ ಕಾರಣ ಅಲ್ಲ. ಜಗತ್ಕಾಯ ಸಿಗಲ್ಲ. ಇತರ ದೇವ ಜಗತ್ ಕಾರಣ ಅಲ್ಲ. ನಾವು ಅನುಮಾನ ಮಾಡ್ತೀವಿ. ವಿಷ್ಣು ಜಗತ್ಕರ್ತ ದೋಷದೋಲತ್ವ. ವಿಷ್ಣು ಪರಮಾತ್ಮ ಜಗತ್ಕರ್ತ ದೋಷದೋಲನಾಗಿದ್ದರಿಂದ ಇತರರು ಜಗತ್ಕರ್ತ ಅಲ್ಲ, ದೋಷಯುಕ್ತತ್ವ ಅಸ್ಮದಾಧಿಪತ. ಇದು ಅನುಮಾನ. ಅದು ಎಲ್ಲಿ ಹೇಳೋದಂದ್ರೆ ಯಾವ ದೋಷಗಳು? ಅಜ್ಞಾನಂ ಪಾರತಂತ್ರಂಚ ಪ್ರಲಯೇ ಭಾವಯೇವ ಚ ಅಶಕ್ತಿಶ್ಚೋದಿತಾನ್ನೇಷಾಂ ಸರ್ವೇಷಾಮಪಿ ಚ ಶ್ರುತೌ. ಹರೇಃ ನಿಯಮೇನ ದೋಷಾಭಾವ ಶ್ರುತೌ. ಶ್ರುತಿಯಲ್ಲಿ ಹರಿಗೆ ನಿಯಮೇನ ಅಂದರೆ ಎಂದೆಂದಿಗೂ ದೋಷಗಳಿಲ್ಲ ಅಂತ ಹೇಳ. ಇದರ ವಿರುದ್ಧವಾಗಿ ಅನ್ವೇಷಾಂ ಯಾರಿಗೆ? ವಿಷ್ಣು ಪರಮಾತ್ಮನ ಬಿಟ್ಟಿದ್ದರೆ ಎಲ್ಲ ದೇವತೆಗಳಿಗೆ ಮೊದಲೇದು ಅಜ್ಞಾನ, ಮೊದಲೇ ದೋಷ. ಅಜ್ಞಾನದನ್ನು ನಾವು ಹೋಗ್ತೀವಿ ಎಲ್ಲರಿಗೂ. ಅಜ್ಞಾನ ಸ್ವಾತಂತ್ರ್ಯ, ಸ್ವಾತಂತ್ರ್ಯ ಇಲ್ಲದೆ ಇರೋದು. ಫಲಯೇ ಅಭಾವತೆ, ಪ್ರಳಯ ಕಾಲ ಯಾರು ಇರಂಗಿಲ್ಲ. ಹೇಗೋ ಪರಮಾತ್ಮ ಒಬ್ಬೇ ಇರ್ತಾನೆ. ಇದು ಮೂರನೇದು. ಅಶಕ್ತಿ, ಆಗಾಗ ಶಕ್ತಿ ಇರಂಗಿಲ್ಲ, ಶಕ್ತಿ ಕಡಿಮೆ ಆಗುತ್ತೆ. ಆಮೇಲೆ ಅಶಕ್ತಿ ಚೋದಿತ, ಅನ್ಯೇಷಾಂ, ಇವೆಲ್ಲ ಅನ್ಯೇಷಾಂ ಸರ್ವೇಷಾಂ ಚೋದಿತ ಹಿಂಗೆ ಹೇಳಲ್ಪಟ್ಟಿದೆ. ಎಲ್ಲೇ ಶ್ರುತಿಯಲ್ಲಿ ಹೇಳಲ್ಪಟ್ಟಿದೆ.
ಏನು ಆದರೆ ಹರಿಗೆ ಈ ಯಾವ ದೋಷಗಳು? ಈ ಎಲ್ಲ ದೋಷಗಳು ಶ್ರುತಿಯಲ್ಲಿ ದೇವತೆಗಳಿಗೆ ಹೇಳಿದ್ದರಿಂದ ಅವನು ಯಾರೂ ಜಗತ್ ಕಾರಣ. ಈ ದೋಷಗಳು ಪರಮಾತ್ಮನಿಗೆ ಹೇಳಿದ ಅದು ದೇವ ಜಗತ್ತಿಗೆ ಕಾರಣ. ಜಗತ್ ಕಾರಣ ಅಂತಲ್ಲಿ ಇವೆಲ್ಲ ಹೇತುಗಳು. ಏವಂ ಸೌತ್ರಸ್ಯ ವಿಷ್ಣುಲಕ್ಷಣಸ್ಯ ಅವ್ಯಾಪ್ತಿ ಪ್ರಸಕ್ತ್ಯಾಭಾವ ಅತಿವ್ಯಾಪ್ತಿ ಅಸಂಭವಂಚ ಪ್ರವೃತ್ತಿ ಉಪಸಂಹರತಿ. ಈ ರೀತಿಯಾಗಿ ಸೂತ್ರದಲ್ಲಿ ಹೇಳಿರ್ತಕ್ಕಂಥ ವಿಷ್ಣು ಪರಮಾತ್ಮನ ಲಕ್ಷಣಕ್ಕೆ ಅವ್ಯಾಪ್ತಿ ಇಲ್ಲ, ಅತಿವ್ಯಾಪ್ತಿ ಇಲ್ಲ, ಅಸಂಭವ ನೋಡಿ. ಟೀಕಾರ ಹೇಳ್ತಾ ಇದ್ದಾರೆ, ನಿಮ್ಮನ್ನ ಹೇಳಿದರು ಯಾವುದೇ ಒಂದು ಲಕ್ಷಣ ಅದು ಪರಿಶುದ್ಧವಾಗಬೇಕಾದ್ರೆ ಅದಕ್ಕೆ 3 ದೋಷಗಳು. ಆ ಲಕ್ಷಣಕ್ಕೆ 3 ದೋಷಗಳು. ಯಾವುದು? ಅವ್ಯಾಪ್ತಿ ಇಲ್ಲ, ಅತಿವ್ಯಾಪ್ತಿ ಇಲ್ಲ, ಅಸಂಭವ, ಶುದ್ಧ ಲಕ್ಷಣ. ಆ ಶುದ್ಧ ಲಕ್ಷಣದಿಂದ ಲಕ್ಷ್ಯವಾದ ವಸ್ತು ನಿರ್ಣಯ. ಮತ್ಮ ಕೃಷ್ಣಾಂತ ವೇಳೆ ಅದು ಹೇಳಲಾರ್ದಲ್ಲಿ ಮುಂದೆ ಹೋಗ್ತಾರೆ. ದೇವರು ಜಗಜ್ಜನ್ಮಾದಿ ಕಾರಣ. ದೇವರು ಜಗಜ್ಜನ್ಮಾದಿ ಕಾರಣ ಅಥವಾ ಗುಣಪರಿಪೂರ್ಣ ಜಗಜ್ಜನ್ಮಾದಿ ಕಾರಣ ಆಗಿದ್ದಾರೆ. ಜಗಜ್ಜನ್ಮಾದಿ ಕಾರಣ ಅಂತ ಅಸಾಧಾರಣ ಲಕ್ಷಣ. ಈ ಲಕ್ಷಣದ ಕೆಲಸ ಹೆಂಗೆ ಬರ್ತದೆ ನಿಮ್ಗೆ? ಲಕ್ಷಣದ ಕೆಲಸ ಏನು ಹೇಳೋದು? ಎಲ್ಲ ವಸ್ತುಗಳಿಂದ ಇದು ಭಿನ್ನ ಅಂತ ತೋರಿಸು. ನಾವು ಮನೆ ಹೇಳಿದ್ವಿ, ನಿಮ್ಮ ಮನೆಯ ಅಡ್ರೆಸ್ಸಿನ ಕೆಲಸ ಏನು? ಇತರ ಎಲ್ಲ ಮನೆಗಳನ್ನ ಬೇರ್ಪಡಿಸಿ ನಿಮ್ಮ ಮನೆಗೆ ಒಂದೇ ಗೊತ್ತು ಮಾಡಿಸ್ತೀವಿ. ನಿಮ್ಮ ಮನೆಗೆ ನಾವು ಬರಬೇಕಾಗಿ ನಾವು ನೋಡಿಲ್ಲ, ಅಡ್ರೆಸ್ ಕೊಡ್ತೀವಿ. ಆ ಅಡ್ರೆಸ್ ಹೇಗಿರ್ಬೇಕಲ್ಲ, ನಿಮ್ಮ ಮನೆಯನ್ನು ಅಷ್ಟೇ ಗೊತ್ತು ಮಾಡಿಸ್ಬೇಕು. ಮತ್ತು ಯಾವಾಗಲೂ ಅವತ್ತು ಒಂದೇ ಸಹ ಆಗಕ್ಕೆ ಹೋಗ್ತು ನಮ್ಮ ಮನೆ ಅಂತಂದ್ರೆ ಆಗದು ಹೋಗ್ತದೆ. ಅವಾಗ ಅಂದ್ರೆ ಆ ಮನೆಯೊಳಗೆ ಅದು ಪರ್ಮನೆಂಟ್ ಇರಬೇಕು ಆ ಲಕ್ಷಣ. ಅಂದ್ರೆ ಇತರ ವಸ್ತು ಲಕ್ಷಣದ ಉದ್ದೇಶವೇ ಲಕ್ಷ್ಯವನ್ನು ಇತರ ವಸ್ತುಗಳಿಂದ ಬೇರ್ಪಡಿಸಬೇಕು. ದೇವರ ಲಕ್ಷಣ ಜಗಜ್ಜನ್ಮಾದಿ ಕಾರಣ. ದೇವರಿಗೆ ಯಾವಾಗಲೂ ಇರ್ತದೆ. ಇದು ಲಕ್ಷ್ಯದಲ್ಲಿ ಯಾವಾಗ ಶುದ್ಧ ಲಕ್ಷಣ. ಈ ಲಕ್ಷಣ ಎಲ್ಲಿಯೂ ಅವ್ಯಾಪ್ತಿ ಆಗಿಲ್ಲ. ಅವ್ಯಾಪ್ತಿ ಅಂದರೆ ಜಗಜ್ಜನ್ಮಾದಿ ಕಾರಣತ್ವ ದೇವರಲ್ಲಿ ಯಾವಾಗಲೂ ಇರ್ತದೆ, ಎಂದರೊಮ್ಮಿರಂಗಿಲ್ಲ. ಎಂದರೊಮ್ಮಿದ್ರೆ ಅವ್ಯಾಪ್ತಿ. ನಾ ಹೇಳ್ದೆ ಏನು ಆಗ ಕೂತದ್ದು ಪಂಡ್ರಿಯವ್ರ ಮನೆ ಅಂತ ನೀವು ಹೌದು ಸರ್ 2 ದಿವಸ ನೋಡ್ತೀನಿ ಅದೇ ದಿನಗೆ ಅಂಥ ಲಕ್ಷಣ ಹೇಳಬಾರ್ದು. ಯಾವಾಗಲೂ ಇರಬೇಕು. ಎಂದರೊಮ್ಮಿದ್ದು ಎಂದರಿಗೆ ಹೋಗೋದು ಲಕ್ಷಣ ಅವ್ಯಾಪ್ತಿ. ಅದು ದೋಷ, ಲಕ್ಷಣ ದೋಷವೇ. ಅವ್ಯಾಪ್ತಿ ಅಂದ್ರೆ ಲಕ್ಷ್ಯದಲ್ಲಿ ಎಲ್ಲ ಕಡೆ ಇರಬೇಕು. ನಿಮಗೆ ದೃಷ್ಟಾಂತ ಕೊಡ್ತಾರೆ. ಇದಂದ್ರೆ ಆ ಕಡೆ ಲಕ್ಷಣ ಏನು ಹೆಂಗಿದೆ? ಶುದ್ಧ ಲಕ್ಷಣ. ಇದೇ ಯಾಕೆ ಹೆಂಗೆ ತೆಗೆದು ಹಂಡತನ ಆ ಕಡೆ ಲಕ್ಷಣ ಏನು ಹಂಡಮಾಡಿರ್ತಾರೆ. ಯಾವ್ದು ಹಂಡಮಾಡೋ ಅದು ಆಕ ಅಂತಂದ್ರೆ ಲಕ್ಷಣ ಆಗ್ತದೆ. ಯಾಕೆ ಆಕ ಬೇರೆ ಇರ್ತಾವ ಹಂಡಮಾಡಿರಾಗಿ ಆ ಕಲೆ ಆ ಲಕ್ಷಣ ಏನಾಗ್ತದೆ? ಅವ್ಯಾಪ್ತ ಅಂದ್ರೆ ಲಕ್ಷ್ಯದ ಏಕದೇಶದಲ್ಲಿ ಲಕ್ಷ್ಯ ಮಾತ್ರ ವೃತ್ತಿತ್ವ ಅವ್ಯಾಪ್ತಿ. ಇನ್ನು ಅತಿವ್ಯಾಪ್ತಿ ಅಂದೇನು? ಲಕ್ಷ್ಯಾದ ಅನ್ಯತ್ರಾಪಿ ಲಕ್ಷ್ಯದಲ್ಲೂ ಇರ್ತದೆ, ಅಲಕ್ಷ್ಯದಲ್ಲೂ ಇರ್ತದೆ. ಹಂಗೆ ಸಿಂಗಿತ್ವ ಗೋಡ್ ಲಕ್ಷಣ. ಕೋಡ ಇರೋದು ಇದು ಆಕಳ ಲಕ್ಷಣ. ಆ ಕೋಡ ಆಕಳ ಹೋಗೋದ, ಎಮ್ಮೆ ಒಳಗೋದು, ಚಿಗರಿಗೂ ಅತಿವ್ಯಾಪ್ತ. ಅದು ಲಕ್ಷಣ. ಅವ್ಯಾಪ್ತ ಆಗಬಾರ್ದು. ಅಸಂಭವ ಏನು? 2 ಕಾಲ ಇರೋದು ಆಕಳ ಲಕ್ಷಣ. ಅಸಂಭವ. ಒಂದೇ ಕುರ ಇರೋದು ಆಕಳ ಲಕ್ಷಣ. ಏಕೆ ಶಪ ಅಂದ್ರೆ ಕುರ ಬಳಸುವಂತ ಒಂದೇ ಕುರ ಇರೋದು ಆಕಳ ಲಕ್ಷಣ. ಅಂದ್ರೆ ಅದು ಕುದುರೆಗದ ಆಕಳಿಗೆ 2 ಕುರ. ಇದು ಅಸಂಭವ ಅವ್ಯಾಪ್ತಿ ಅತಿವ್ಯಾಪ್ತಿ ದೋಷಗಳಿಂದ ದೂರವಾದಲ್ಲಿ ಶುದ್ಧ ಲಕ್ಷಣ. ಈ ಜಗಜ್ಜನ್ಮಾದಿ ಕಾರಣತ್ವ ವಿಷ್ಣು ಲಕ್ಷಣ. ಇದು ವಿಷ್ಣು ಪರಮಾತ್ಮ ಎಂದೆಂದಿಗೂ ಇರ್ತದೆ, ಯಾವಾಗಲೂ ಇರ್ತದೆ. ಈ ಲಕ್ಷಣ ಎಲ್ಲರಲ್ಲಿಯೂ ಇಲ್ಲ.
ಅತಿವ್ಯಾಪ್ತ ಆಗಿ ವ್ಯಾಪ್ತಿ ಇಲ್ಲ. ಅತಿವ್ಯಾಪ್ತಿ. ಅಸಂಭವಕ್ಕೂ ಹಾಗೆ ಇದ್ದೇ ಇರುತ್ತೆ. ಆದ್ದರಿಂದ ಈಗ ಹೇಳಿದ್ರು ಹೀಗೆ ಸಂಭವ ಅಂದ್ರೆ ಇದು ಶ್ರುತಿಯ ಪ್ರಕಾರ ಶ್ರುತಿ ಪ್ರಕಾಶ ನಮಗೆ ಗೊತ್ತಾಯ್ತು. ಬಂದ ಶ್ರುತಿ ಪ್ರಕಾಶ. ಅದಕ್ಕೆ ಈ ಲಕ್ಷಣ ಹೇಳಿದ ಪ್ರಮಾಣ ಕೇಳ್ತಾರೆ. ಈ ಲಕ್ಷಣಕ್ಕೆ ಆಧಾರ ಶ್ರುತಿ ಲಕ್ಷಣ ಪ್ರಮಾಣಗಳಿಂದ ವಸ್ತು ಸ್ವರೂಪ ನಿರ್ಣಯ ಆಗ್ತದೆ. ಒಂದು ವಸ್ತು ಸ್ವರೂಪ ನಿರ್ಣಯ ಆಗೋದ್ರಿಂದ ಲಕ್ಷಣದಿಂದ ಆ ಕೊಟ್ಟ ಲಕ್ಷಣ ಪ್ರಮಾಣ ಇರಬೇಕು ಅಂತದ್ದು. ಅದಕ್ಕೆ ಟೀಕಾರ ಹೇಳಿದ್ರು ಏನು ಹೇಳಿದ್ರು, ಲಕ್ಷಣಸ್ಯ ಅವ್ಯಾಪ್ತಿ ಅಸತ್ಯ ಭಾವಾತ್ ಅವ್ಯಾಪ್ತಿ ಅಂಕ ಇಲ್ಲೇ ಇಲ್ಲ, ಅತಿವ್ಯಾಪ್ತಿ ಅಸಂಭವ ಅಂತ ಪರಿಯದು. ಅತಿವ್ಯಾಪ್ತಿನೂ ಇಲ್ಲ, ಅಸಂಭವನೂ ಇಲ್ಲ. ಈಗ ಕೊನೆಗೆ ಮುಗಿಸ್ತಾರೆ. ಜನ್ಮಾದ್ಯಸ್ಯೇತಿ ತೇನೈತತ್ ವಿಷ್ಣೋರೇವ ಸ್ವಲಕ್ಷಣ. ಓಂ ಜನ್ಮಾದ್ಯಸ್ಯತಃ ಎಂಬುವಂತ ಹೇಳಿದರೆ ಸೃಷ್ಟಿ ಸ್ಥಿತಿ ಸಂಹಾರ ನಿಯಮದ ಜ್ಞಾನ ಬಂಧ ಮೋಕ್ಷಾದಿಗಳು ವಿಷ್ಣು ಪರಮಾತ್ಮ ಸ್ವಲಕ್ಷಣ ಸ್ವರೂಪ ಲಕ್ಷಣಗಳು. ಏನಿದು ಲಕ್ಷಣ. ಆದ ಕಾರಣ ದೇವರು ಯಾವಾಗಲೂ ಇರ್ತಕ್ಕಂಥವರು. ಈ ಕಾರಣದಿಂದ ದೇವರು ಗುಣಪರಿಪೂರ್ಣನಾದ. ಅದಕ್ಕೆ ಅವನು ಬ್ರಹ್ಮಶಬ್ದ ವಾಚನ, ಅನಂತ ಗುಣ ಕಲ್ಯಾಣ ಪರಿಪೂರ್ಣ, ಅವನ ಜಿಜ್ಞಾಸ ಮಾಡ. ಶ್ರೀಕೃಷ್ಣ.